ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನೋಡೋಣ ಮೊರಿಂಗಾ ಬಗ್ಗೆ, ಮೊರಿಂಗಾ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಕ್ಸ್ಪೋರ್ಟ್ ಎರಡು ವಿಷಯನ ನಾವಿಲ್ಲಿ ಕವರ್ ಮಾಡೋಣ. ಸೊ ಇವಾಗ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವ ಥರದ ರಿಜಿಸ್ಟ್ರೇಷನ್ಸ್ಗಳು ಬೇಕಾಗುತ್ತೆ. ಸೊ ನಾರ್ಮಲಿ ಎಕ್ಸ್ಪೋರ್ಟ್ ಕೂಡ ಅದೇ ಬೇಕಾಗುತ್ತೆ. ಬಟ್ ಇಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗಲೂ ಕೂಡ ಸೇಮ್ ಡಾಕ್ಯುಮೆಂಟೇಷನ್ಸೇ ಬೇಕಾಗುತ್ತೆ. ಸೊ ಇಲ್ಲಿ ಕಂಪನಿ ಸ್ಟಾರ್ಟ್ ಮಾಡಬೇಕಂದ್ರೆ ಪ್ರೊಪ್ರೈಟರ್ಶಿಪ್ ಕೂಡ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿ LLP ಯಾವುದಾದ್ರೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ MCA, PAN, TAN ಇದೆಲ್ಲ ಸಿಗುತ್ತೆ. ಬಟ್ GST ಇತ್ತು ಅಂದರೆ, ಸೊ ನಾರ್ಮಲಿ ಪ್ರೊಪ್ರೈಟರ್ಶಿಪ್ ಇದ್ದರೆ ಬರೀ GST ಇರುತ್ತೆ, ಬೇರೆ ಯಾವ ಡಾಕ್ಯುಮೆಂಟ್ಸ್ಗಳು ನಿಮಗೆ ಬೇಕಾಗಲ್ಲ. ಸೊ ನೆಕ್ಸ್ಟ್ ಇರೋದು FSSAI ಲೈಸೆನ್ಸಸ್. ಇದರಲ್ಲೂ ಕೂಡ ಫುಡ್ ಪ್ರೊಸೆಸಿಂಗ್ ಇರೋದ್ರಿಂದ, ತಿನ್ನೋ ವಿಷಯ ಇರೋದ್ರಿಂದ, ಸೊ ನಾರ್ಮಲಿ ಇದಕ್ಕೆಲ್ಲ ಸರ್ಟಿಫಿಕೇಷನ್ಸ್ ಬೇಕಾಗುತ್ತೆ. ಸೊ ಅದರಲ್ಲೂ ಉದ್ಯಮ ಆಧಾರ್, MSME ರಿಜಿಸ್ಟ್ರೇಷನ್ಗಳು, ಅದರ ಜೊತೆಗೆ ಫ್ಯಾಕ್ಟ್ರಿ ಲೈಸೆನ್ಸಸ್. ಅದು ಕೂಡ ನೀವು ಯಾವ ಲೊಕೇಶನಲ್ಲಿ ಇದ್ದೀರಾ, ಯಾವ ಥರದ ಲ್ಯಾಂಡ್ ಇದೆ ಅದರ ಮೇಲೆ ಫ್ಯಾಕ್ಟ್ರಿ ಲೈಸೆನ್ಸ್ಗಳು ಸಿಗುತ್ತೆ. ಸೊ ನೆಕ್ಸ್ಟ್ ಬರೋದು ಯಾವ ಥರದ ಮೊರಿಂಗಾ ಪೌಡರ್ ಅಥವಾ ಮೊರಿಂಗಾದ ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತ. ಒಂದು ಮೊರಿಂಗಾ ಪೌಡರ್ ಲೀಫಿಂದ ಆಗುತ್ತೆ, ಸೀಡಿಂದ ಆಗುತ್ತೆ, ಮತ್ತು ಬಾರ್ಕಿಂದ ಆಗುತ್ತೆ. ಬಾರ್ಕ್ ಅಂದರೆ ಸ್ಟೆಂಪ್. ಸೊ ಅದರ ಮೇಲ್ಗಡೆ ಇರೋ ಸಿಪ್ಪೆಯಿಂದನೂ ಕೂಡ ಮೊರಿಂಗಾ ಪೌಡರ್ಗಳು ಆಗುತ್ತೆ. ಸೊ ಅದರಲ್ಲಿ ಕೂಡ ಮೊರಿಂಗಾ ಕ್ಯಾಪ್ಸೂಲ್ಸ್ ಮಾಡ್ಬೋದು, ಟ್ಯಾಬ್ಲೆಟ್ಸ್ ಮಾಡ್ಬೋದು. ಪೌಡರ್ ಆದಮೇಲೆ ಅದನ್ನು ಕ್ಯಾಪ್ಸೂಲ್ ಫಾರ್ಮೇಟಲ್ಲಿ ಅದರ ಹಾಕಿ ಅಥವಾ ಡೈ ಕಾಸ್ಟ್ ಮಾಡಿಕೊಂಡು ಅದನ್ನು ನೀವು ಟ್ಯಾಬ್ಲೆಟ್ ಆದರೂ ಮಾಡ್ಬೋದು. ಸೊ ಅದರ ಪ್ರೆಷರ್ ಹೆಚ್ಚಿಗೆ ಇರುತ್ತೆ. ಸೊ ಕಾಂಪ್ರೆಷನ್ ಮಾಡಿದರೆ ಟ್ಯಾಬ್ಲೆಟ್ ಆಗುತ್ತೆ. ಸೊ ಅದರಲ್ಲೂ ಟೀ ಬ್ಯಾಗ್ಸ್ ಮಾಡ್ಬೋದು. ಟೀ ಬ್ಯಾಗ್ಸಲ್ಲಿ ಮೊರಿಂಗಾದ್ದೇ ಬೇಕಂದರೆ ನೀವು ಟೀ ಬ್ಯಾಗ್ಸ್ ಮಾಡ್ಬೋದು. ಇಲ್ಲದೆ ಹೋದರೆ ಮೊರಿಂಗಾ ಜೊತೆಗೆ ನೀವು ಟರ್ಮರಿಕ್ ಇರ್ಬೋದು, ಇಲ್ಲದೆ ಹೋದರೆ ತುಳಸಿ ಇರ್ಬೋದು. ಈ ಥರದ ಹರ್ಬ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕೂಡ ಕಾಂಬಿನೇಷನ್ ಮಾಡಿದ್ರೆ ಅದು ಎಂಡ್ ಆಫ್ ದ ಡೇ ಏನಂತಂದರೆ ಒಂದು ಒಳ್ಳೇದಿರಬೇಕು, ಅದ್ರ ಜೊತೆಗೆ ಟೇಸ್ಟ್ ಚೆನ್ನಾಗಿರಬೇಕು. ಸೊ ಅವಾಗ ಏನಾಗುತ್ತೆ, ಈ ಟೀ ಬ್ಯಾಗ್ಸ್ಗಳು ಬ್ರ್ಯಾಂಡ್ ಆಗಲಿ ಇದು ಪ್ರತಿಯೊಂದಾಗಲಿ ವರ್ಕೌಟ್ ಆಗುತ್ತೆ. ನೆಕ್ಸ್ಟ್ ಬರೋದು ಮೊರಿಂಗಾ ಆಯಿಲ್. ಕೋಲ್ಡ್ ಪ್ರೆಸ್ ಇದ್ದರೆ ಬೆಟರು, ಯಾಕೆಂದರೆ ಕೆಮಿಕಲ್ ಪ್ರೊಸೆಸ್ಡ್ ಆದರೆ ಏನೂ ಯೂಸ್ ಇಲ್ಲ. ಯಾಕೆಂದರೆ ಮೊರಿಂಗಾ ಅಂತಂದಾಗ ಇದು ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಮಾತ್ರ ಜನಕ್ಕೆ ಇದು ಇಷ್ಟ ಆಗ್ತಾ ಇರೋದು. ಅದರಲ್ಲೂ ಕೂಡ ನೀವೇನಾದರೂ ಕೆಮಿಕಲ್ಲು ಬೇರೆ ಏನಾದರೂ ಪ್ರೊಸೆಸಿಂಗ್ ಯೂಸ್ ಮಾಡಿದ್ರೆ ಅದರಲ್ಲಿ ಏನೂ ಯೂಸ್ ಆಗಲ್ಲ. ಸೊ ಅದರಲ್ಲಿ ಕೋಲ್ಡ್ ಪ್ರೆಸ್ಡ್ ಇರೋದು ತುಂಬ ಡಿಮಾಂಡಿಂಗ್ ಮಾರ್ಕೆಟಲ್ಲಿ. ಸೊ ಅದನ್ನು ಟ್ರೈ ಮಾಡಿ. ಸೊ ನೆಕ್ಸ್ಟ್ ಬರೋದು ಮೊರಿಂಗಾ ಬೇಸ್ ಕಾಸ್ಮೆಟಿಕ್ಸ್ ಅಥವಾ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಕಾಸ್ಮೆಟಿಕ್ಸಲ್ಲಿ ಮಾಸ್ಕ್ ಬರುತ್ತೆ, ಅಥವಾ ನೀವು ಕಾಸ್ಮೆಟಿಕ್ಸ್ ಯೂಸ್ ಮಾಡೋ ಕಾಸ್ಮೆಟಿಕ್ಸಲ್ಲೂ ಕೂಡ ಬೇರೆ ಬೇರೆ ಓಕೆ. ಸೊ ಬೇರೆ ಬೇರೆ ಥರದ ಕಾಸ್ಮೆಟಿಕ್ಸ್ಗಳಲ್ಲೂ ಕೂಡ ಆ್ಯಸ್ ಎ ಇಂಗ್ರೀಡಿಯೆಂಟ್ ಇದು ಯೂಸ್ ಆಗುತ್ತೆ. ಮೇನ್ಲಿ ಅದರ ಮೇಲ್ಗಡೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಇದ್ರೂ ಕೂಡ ಕಾಸ್ಮೆಟಿಕ್ಸ್ ಆಗಿ ಮೂವ್ ಆಗುತ್ತೆ. ಸೊ ಅದರಲ್ಲೂ ಕೂಡ ನ್ಯೂಟ್ರಿಷನಲ್ ಪ್ರಾಡಕ್ಟ್ಸಲ್ಲಿ ಬೇರೆ ಬೇರೆ ಥರದ ಡ್ರಿಂಕ್ಸ್ ಇರ್ಬೋದು, ಎನರ್ಜಿ ಡ್ರಿಂಕ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ಸಪ್ಲಿಮೆಂಟ್ಸ್ ಆಗಿ ಯೂಸ್ ಮಾಡ್ಬೋದು. ಸೊ ಇವಾಗ ನಿಮಗೆ ಲೊಕೇಶನ್ ಮತ್ತು ಫ್ಯಾಕ್ಟ್ರಿ ಸೆಟಪ್. ಸೊ ಇವಾಗ ಲೊಕೇಶನ್ ಅಂದರೆ ತಮಿಳುನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಇಲ್ಲೆಲ್ಲ ಆಲ್ರೆಡಿ ಮೊರಿಂಗಾ ಬೆಳೀತಾ ಇದ್ದಾರೆ. ತುಂಬ ಹೈ ವ್ಯಾಲ್ಯೂಮಲ್ಲಿದೆ. ನಿಮ್ಗೆ ಆ ಮೆಟೀರಿಯಲ್ಗಳು ತುಂಬ ಈಸಿಲಿ ಸಿಗುತ್ತೆ. ಸೊ ಇವಾಗ ಏನಾಗುತ್ತೆ, ನಿಮ್ಮ ಯೂನಿಟಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲಿ ಮೊರಿಂಗಾ ಬೆಳೀತಾ ಇದ್ದಾರೆ ನೋಡಿಕೊಂಡು ಅಲ್ಲಿ ನೀವೇನಾದರೂ ನಿಮ್ಮ ಪ್ಲಾಂಟ್ ಹಾಕ್ಕೊಂಡ್ರೆ ಸ್ವಲ್ಪ ಹತ್ತಿರ ಇದ್ದಷ್ಟು ಒಳ್ಳೆಯದು. ಯಾಕೆಂದರೆ ಏನಾಗುತ್ತೆ, ಲ್ಯಾಂಡ್ ಬೇಕಂದರೆ ಸಿಗುವಾಗಲೇ ನಿಮ್ಗೆ ಚೀಪ್ ಸಿಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಏನಂತಂದರೆ ನಮಗೆ ಮೆಟೀರಿಯಲ್ಗಳು ಪ್ರತಿದಿನ ಬರಬೇಕು. ಸೊ ಅದು ಏನಾದರೂ ಹೆಚ್ಚಿಗೆ ಆಗಿಬಿಟ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ ಮತ್ತು ಆಪರೇಷನಲ್ ಚಾಲೆಂಜಸ್ ಬರುತ್ತೆ. ಸೊ ಅದಕ್ಕೆ ಆದಷ್ಟು ನಿಮ್ಮ ರಾ ಮೆಟೀರಿಯಲ್ ಹತ್ತಿರ ಇದ್ದಷ್ಟು ಒಳ್ಳೆಯದು. ಅದರಲ್ಲೂ ಕೂಡ ಡ್ರೈ ಮೆಷಿನ್ಸು. ಸೊ ಇದರಲ್ಲಿ ಬೇಕಾಗೋ ಮಿನಿಮಮ್ ಒಂದು ಮೀಡಿಯಮ್ ಅಥವಾ ಸ್ಮಾಲ್ ಸ್ಕೇಲ್ ಶುರು ಮಾಡಬೇಕಂದ್ರೆ ಯಾವ್ಯಾವ ಮೆಷಿನರೀಸ್ ಬೇಕಾಗುತ್ತೆ. ಸೊ ಇದರಲ್ಲಿ ಡ್ರೈಯಿಂಗ್ ಮೆಷಿನ್ಸು, ಒಂದು ಸೋಲಾರ್ ಇರ್ಬೋದು ಅಥವಾ ಮೆಕ್ಯಾನಿಕಲ್ ಮೋಟರೈಸ್ಡ್ ಇರ್ಬೋದು, ಅದರಲ್ಲಿ ಗ್ರೈಂಡರ್ ಇರ್ಬೋದು, ಅದರಲ್ಲಿ ಮತ್ತು ಕ್ಯಾಪ್ಸೂಲ್ ಫಿಲ್ಲಿಂಗ್ ಮೆಷಿನ್ಸ್ ಇರುತ್ತೆ, ಪ್ಯಾಕೇಜಿಂಗ್ ಇಕ್ವಿಪ್ಮೆಂಟ್ಸು, ಅದರ ಜೊತೆಗೆ ಕೋಲ್ಡ್ ಪ್ರೆಸ್ ಯೂನಿಟ್. ಸೊ ಇದರಲ್ಲಿ ನೀವು ಯಾವ ಥರದ ಪ್ರಾಡಕ್ಟ್ನ ನೀವು ಪಿಕ್ ಮಾಡ್ತಾ ಇದ್ದೀರಾ ಅದರ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡೋದು. ಪೌಡರ್ ಅಂತೂ ಮಾಡ್ತೀರಾ, ಅದು ಒಂದು ಬಿಸ್ನೆಸ್ ಆಗುತ್ತೆ. ಅಥವಾ ಸೀಡ್ಸ್ ತೊಗೊಂಡು ನಾನು ಇವಾಗ ಬರೀ ಆಯಿಲ್ ಮಾಡ್ತೀನಿ, ಅದು ಒಂದು ಬಿಸ್ನೆಸ್ ಆಗುತ್ತೆ. ಕ್ಯಾಪ್ಸೂಲ್ ಮತ್ತು ಟೀ ಏನಾಗುತ್ತೆ, ಇದಕ್ಕೆ ಆದರೆ ಟೀಗಳಿಗಾದರೆ ಚಾಪರ್ ಬೇಕಾಗುತ್ತೆ, ಕ್ಯಾಪ್ಸೂಲ್ಗೆ ಆದರೆ ಪೌಡರ್ನೇ ರೀಫಿಲ್ ಮಾಡ್ಬೋದು. ಓಕೆ. ಸೊ ಕಾಸ್ಮೆಟಿಕ್ಸ್ಗೆ ಆದರೆ ಅವ್ರು ಹೇಳಿರೋ ರೆಸಿಪಿ ಪ್ರಕಾರ ನೀವು ಅದನ್ನು ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ನ್ಯೂಟ್ರಿಷಸ್ ಪ್ರಾಡಕ್ಟ್ ಆಗಿರ್ಬೋದು ಅದನ್ನು ರೆಡಿ ಮಾಡ್ಕೋಬೇಕು. ಅದು ಯಾವುದೇ ಥರದ ಮಷಿನರೀಸಲ್ಲಿ ಬರಲ್ಲ. ಸೊ ನಾರ್ಮಲಿ ಅವ್ರದ್ದು ಏನು ಪ್ರೊಸೆಸ್ ಇದೆ ಅದನ್ನು ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ರಾ ಮೆಟೀರಿಯಲ್ ಏನಾಗುತ್ತೆ, ನೀವು ಫಾರ್ಮರ್ಸಿಂದ ಅಥವಾ ಮೊರಿಂಗಾ ಬೆಳೆಯೋರಿಂದ ನಾರ್ಮಲಿ ತೊಗೊಳ್ಬೋದು. ಅದರ ಜೊತೆಗೆ ನೀವು ಏನಾದರೂ ಹೈ ಪ್ರಾಫಿಟಲ್ಲಿ ಕೆಲಸ ಮಾಡಬೇಕಂದ್ರೆ ಆರ್ಗ್ಯಾನಿಕ್ ಫಾರ್ಮ್ಸ್ ರಿಜಿಸ್ಟರ್ಡ್ ಏನಿದ್ದಾರೆ ಅವ್ರ ಹತ್ರ ತೊಗೊಳಕ್ಕಾದರೆ ಸಾಧ್ಯ ಮಾಡಿ. ಸೊ ಇವಾಗ ಏನಾಗುತ್ತೆ, ನಾನ್ ಆರ್ಗ್ಯಾನಿಕ್ ತೊಗೊಳ್ತೇವೆ. ಸೊ ಮೊರಿಂಗಾ ಒಂದು ಹೆಲ್ತಿ, ಅದರಲ್ಲೂ ಕೂಡ ನಿಮ್ಗೇನಾದರೂ ಹೈ ಮಾರ್ಜಿನ್ಸ್ಗಳು ಬೇಕು ಅಂದರೆ ಆರ್ಗ್ಯಾನಿಕ್ ಇದ್ದರೆ ತುಂಬ ಒಳ್ಳೆಯದು. ಯಾಕೆಂದರೆ ಹೆಲ್ತಿಗೆ ಸಂಬಂಧಪಟ್ಟಿದ್ದು ತುಂಬ ಒಳ್ಳೆಯ ವಿಷಯ. ಅದರಲ್ಲೂ ಕೂಡ ಆರ್ಗ್ಯಾನಿಕ್ ಇದೆ ಅಂದರೆ ಇನ್ನೂ ಒಳ್ಳೆ ಪ್ರೈಸ್ಗಳು ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇವಾಗ ಸರ್ಟಿಫಿಕೇಷನ್ ಯಾವ್ದು ಬೇಕು, ಇಂಡಿಯಾದಲ್ಲಂತೂ FSSAI ಬೇಕಾಗುತ್ತೆ, ಅಪೆಡಾ ಬೇಕಾಗುತ್ತೆ. ಅದರ ಜೊತೆಗೆ ನೀವೇನಾದರೂ US ಅಲ್ಲಿ ಕೆಲಸ ಮಾಡಬೇಕು ಅಥವಾ UAE ಯುರೋಪಿಯನ್ ಯೂನಿಯನಲ್ಲಿ ಕೆಲಸ ಮಾಡಬೇಕು ಅಥವಾ ಇಂಡಿಯಾದಲ್ಲಾದರೆ ಇಂಡಿಯನ್ ಆರ್ಗ್ಯಾನಿಕ್ ಇರುತ್ತೆ. ಸೊ ISO ಸರ್ಟಿಫಿಕೇಷನ್, ಅಪೆಡಾ ರಿಜಿಸ್ಟ್ರೇಷನ್, ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್ ನಿಮ್ಗೆ ನಾರ್ಮಲಿ ಸೀಡ್ಸಲ್ಲಿ ಬೀಜಗಳು ಏನಿದೆಯಲ್ಲ, ಸೊ ಅದರಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಬೇಕಾಗುತ್ತೆ. ಇಲ್ಲದೆ ಹೋದರೆ ಈ ಪೌಡರ್ಗಳಲ್ಲಿ ಏನೂ ಬೇಕಾಗಲ್ಲ. ಸೊ ಬಟ್ ಸ್ಟಿಲ್ ಕನ್ಸಿಡರ್ ಮಾಡ್ಕೊಳ್ಳಿ.
ಸೊ ಎಕ್ಸ್ಪೋರ್ಟ್ ಸೆಟಪ್ಗೆ ಇವಾಗ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸೇಮ್ ಆಗಿರುತ್ತೆ. ಇಲ್ಲಿ ಬೇಕಾಗೋದು ನಿಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್, ಒಂದು GST ಇದ್ದರೆ ಸಾಕು, ಪ್ರೊಪ್ರೈಟರ್ಶಿಪ್ ಸ್ಟಾರ್ಟ್ ಮಾಡ್ಕೊಳ್ಬೋದು. ಅದರ ಜೊತೆಗೆ ಎಪಿಡಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಒಂದು ಎಕ್ಸ್ಪೋರ್ಟ್ ಬ್ಯಾಂಕ್ ಅಕೌಂಟ್. ನಾರ್ಮಲಿ ಬ್ಯಾಂಕ್ ಅಕೌಂಟ್ ಇರೋದೇ ನಡೆಯುತ್ತೆ, ಬಟ್ ಆದರೆ ಏನೋ ಎಕ್ಸ್ಪೋರ್ಟ್ ವೆರೈಟಿ ಇತ್ತು ಅಂದರೆ ಒಳ್ಳೇದಷ್ಟೇ. ಅದರಲ್ಲೂ ಕೂಡ ನೀವು ಯಾವ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದೀರಾ ಆ ಬ್ಯಾಂಕ್ ಅವರಿಗೆ ನೀವು ಕರೆಕ್ಟಾಗಿ ಹೇಳಿ, ಸರ್ ನನಗೆ ಎಕ್ಸ್ಪೋರ್ಟ್ ಪರ್ಪಸ್ಸಿಗೆ ಬೇಕು, ಅದರಲ್ಲಿ ಯಾವ ವೆರೈಟಿ ಇದೆ, ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇರೋದು, ಟರ್ನ್ ಓವರ್ ಬೇಸ್ಡ್ ಇರೋದು. ಸೊ 2-3 ಥರದ ಅಕೌಂಟ್ಸ್ಗಳು ಬರುತ್ತೆ. ICICI ಬ್ಯಾಂಕ್ ಇರ್ಬೋದು, HDFC ಇರ್ಬೋದು, ಕೋಟಕ್ ಇರ್ಬೋದು, ಇವೆಲ್ಲ ಬ್ಯಾಂಕ್ಗಳನ್ನ ನೋಡ್ಕೊಳ್ಳಿ. ಸೊ ಗೌರ್ಮೆಂಟ್ ಬ್ಯಾಂಕ್ ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ನಿಮಗೆ ಬೆಟರು, ಯಾಕೆಂದರೆ ಸ್ವಲ್ಪ ಸರ್ವಿಸ್ ಇಶ್ಯೂ ಇತ್ತು ಅಂದರೆ ನೀವು ಪ್ರತಿ ಸರಿ ಹೋಗಬೇಕಾಗತ್ತೆ. ICICI ಆದರೆ ನೀವು ವೆಬ್ಸೈಟಲ್ಲೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಬೋದು. ಸೊ ಪ್ಯಾಕೇಜಿಂಗ್ ಮೆಷಿನ್ಸಲ್ಲಿ ಯಾವ್ದು ಬೇಕಾಗುತ್ತೆ, ವ್ಯಾಕ್ಯೂಮ್ ಸೀಲ್ಡ್ ಒಂದು ಬೇಕಾಗುತ್ತೆ, ಇಲ್ಲ ನೈಟ್ರೋಜನ್ ಫ್ಲಸ್ಟ್ ಒಂದು ಬೇಕಾಗುತ್ತೆ. 2 ಥರ ಪ್ಯಾಕೇಜಿಂಗ್ ಬರುತ್ತೆ. ಬೇರೆ ಎಲ್ಲ ಡೀಟೇಲ್ಸ್, ಬ್ಯಾಚ್ ನಂಬರ್ ಇರ್ಬೋದು, MRP ಇರ್ಬೋದು, ವೇಟ್ ಇರ್ಬೋದು, ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಇರ್ಬೋದು, ಸರ್ಟಿಫಿಕೇಷನ್ ಯಾವುದಿದೆ ಅದೆಲ್ಲ ಇನ್ಫಾರ್ಮೇಷನ್ಸು, ಮತ್ತು ಯಾವ ದೇಶಕ್ಕೆ ನೀವು ಕಳಿಸ್ತಾ ಇದ್ದೀರಾ ಅದರ ಭಾಷೆಯಲ್ಲಿ ನೀವು ಪ್ರಿಂಟಿಂಗ್ ಆಗಿರಬೇಕಾಗತ್ತೆ. ಸೊ ಇವಾಗ ಏನಾಗುತ್ತೆ, ಎಕ್ಸ್ಪೋರ್ಟ್ ಮಾಡಬೇಕಾದಾಗ ಇಂಡಿಯಾದಲ್ಲಾದರೆ ನೀವು ಇಂಗ್ಲೀಷ್ ಯೂಸ್ ಮಾಡ್ತೀರಾ, ತೊಂದರೆ ಇಲ್ಲ. ಬಟ್ ಆದರೆ ನೀವೇನಾದರೂ ಆಚೆ ಕಳಿಸುವಾಗ ನೀವು ಯಾವ ಥರದ ಲೇಬಲ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ಯಾವ ದೇಶದಲ್ಲಿ ಯಾವ ಭಾಷೆಗಳು ನಡೆಯುತ್ತೆ ಅದರ ಮೇಲೆ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಅದರ ಜೊತೆಗೆ FDA ಗೈಡೆನ್ಸ್ ಏನಿದೆ ಅಥವಾ EFSA ಗೈಡೆನ್ಸ್ ಏನಿದೆ ಯುರೋಪಿಯನ್ ಯೂನಿಯನಲ್ಲಿ, ಅದನ್ನು ನೋಡಿಕೊಂಡು ಅದರ ಅಕಾರ್ಡಿಂಗ್ಲಿ ನೀವು ಪ್ಯಾಕೇಜಿಂಗು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದರ ಲೈಸೆನ್ಸ್ ನಂಬರು ಪ್ರತಿಯೊಂದನ್ನು ಮೆನ್ಷನ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಸೊ ನಾರ್ಮಲಿ ಇವಾಗ ಏನೋ ನಾವು ಇದನ್ನೆಲ್ಲ ಸರ್ಚ್ ಮಾಡಬೇಕಾ ಅವಶ್ಯಕತೆ ಇಲ್ಲ. ನಾರ್ಮಲಿ ನೀವು ಯಾರ ಹತ್ರ ಟ್ರೇಡ್ ಮಾಡ್ತೀರಾ ನಿಮ್ಮ ಬಾಯರ್ಗಳೇ ಅವರದ್ದೇ ಡಿಸೈನ್ಗಳಿದ್ದರೆ ಕೊಟ್ಬಿಡ್ತಾರೆ, ಅದನ್ನೇ ನೋಡ್ಕೊಂಡು ನೀವು ಪ್ಲ್ಯಾನ್ ಔಟ್ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ಇರೋದು ಮಾರ್ಕೆಟ್ ರಿಸರ್ಚ್ ಮತ್ತು ಟಾರ್ಗೆಟೆಡ್ ಕಂಟ್ರೀಸ್. ಇವಾಗ ಟಾಪ್ ಮಾರ್ಕೆಟ್ ಯಾವುದಿದೆ, USA, ಜರ್ಮನಿ, UAE, ಆಸ್ಟ್ರೇಲಿಯಾ, ಸೌತ್ ಕೊರಿಯಾ, ನೆದರ್ಲ್ಯಾಂಡ್ ಮತ್ತು ಜಪಾನ್. ಸೊ ಇದರಲ್ಲಿ ಬಾಯರ್ಗಳನ್ನ ಹೇಗೆ ಹುಡುಕ್ತೀರಾ ಈ ಕಂಟ್ರಿಗಳಲ್ಲಿ? ಒಂದು ಅಲಿಬಾಬಾದಲ್ಲಿ ನಿಮ್ಮ ಪ್ರಾಡಕ್ಟ್ಗಳನ್ನ ಲೀಸ್ಟ್ ಮಾಡ್ಕೊಳ್ತೀರಾ, ಎಕ್ಸ್ಪೋರ್ಟರ್ ಇಂಡಿಯಾದಲ್ಲಿ ಮಾಡ್ಕೊಳ್ತೀರಾ, ಇಂಡಿಯಾ ಮಾರ್ಟಲ್ಲಂತೂ ಫ್ರೀಯಾಗಿ ಆಗ್ಬೋದು. ಬಿಟ್ಟರೆ ಸ್ವಲ್ಪ ದುಡ್ಡು ಕೊಟ್ಟು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳೋದು. ಬೇರೆ ಎರಡಂತೂ ನೀವು ದುಡ್ಡು ಕೊಡಲೇಬೇಕಾಗತ್ತೆ. ಸೊ ಒಂದು ವೇಳೆ ನಿಮ್ಮ B2B ಪ್ಲಾಟ್ಫಾರ್ಮ್ಗಳಿಂದ ಲೀಡ್ ಬರುತ್ತೆ ಅನ್ನೋದು ಒಂದು ಎಶ್ಯೂರೆನ್ಸ್ ಇತ್ತು ಅಂದರೆ ಇಲ್ಲಿ ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಈ ಟ್ರೇಡ್ ಶೋಸ್ಗಳಲ್ಲಿ, ಗಲ್ಫ್ ಫುಡ್ಗಳಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ, ಅದು ಆ ವಿಡಿಯೋ ನೋಡ್ಕೊಳ್ಳಿ. ಅದರಲ್ಲಿ ಹೇಗೆ ನಾವು ಟ್ರೇಡ್ ಶೋಸ್ಗಳಲ್ಲಿ ವಿಸಿಟ್ ಮಾಡಿ ಡೇಟಾ ತೊಗೋಬೋದು. ಇಲ್ಲದೆ ಹೋದರೆ ವಿಸಿಟ್ ಮಾಡ್ದೇ ದುಡ್ಡು ಕೊಟ್ಕೊಂಡು ನಾವು ಡೇಟಾಗಳನ್ನ ತೊಗೊಳ್ಬೋದು. ಅದು ಎರಡೂ ಕೂಡ ಆಪ್ಷನ್ಸ್ ಇಲ್ಲಿದೆ. ಅದರ ಜೊತೆಗೆ ಇಂಪೋರ್ಟರ್ಸ್ ಇರ್ಬೋದು ಅಥವಾ ಹೆಲ್ತ್ ಸ್ಟೋರ್ಸ್ಗಳಿರ್ಬೋದು, ಪ್ರೈವೇಟ್ ಲೇಬಲ್ ಬಾಯರ್ಸ್ ಇರ್ಬೋದು, ಇವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದರೆ ಒಂದು ಲಿಂಕ್ಡ್ಇನ್ ಕ್ಯಾಂಪೇನ್ ಆಗಲಿ, ಇಮೇಲ್ ಕ್ಯಾಂಪೇನ್ ಆಗಲಿ, ಹೋಲ್ಸೇಲ್ ಔಟ್ರೀಚ್ ಆಗಲಿ, ಇದು ಯಾವುದೇ ಥರದ ರಿಕ್ವೈರ್ಮೆಂಟ್ಗಳಿದ್ದರೆ ಇದರಲ್ಲಿ ಏನೆಲ್ಲ ಸರ್ವಿಸಸ್ ಇದೆ ಇದೆಲ್ಲ ಬೇಕು ಅಂದರೆ ನೀವು ನಮ್ಮ ಟೀಮ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅದಕ್ಕೆ ಏನು ಬೇಕಾದ ಹೆಲ್ಪ್ಗಳನ್ನ ಮಾಡ್ತೇವೆ. ಸೊ ಶಿಪ್ಪಿಂಗ್ ಮತ್ತು ಲಾಜಿಸ್ಟಿಕ್ಸಲ್ಲಿ ಏನಾಗುತ್ತೆ, ಇವಾಗ ತುಂಬ ವಾಲ್ಯೂಮಲ್ಲಿ ಇವಾಗ ಸದ್ಯಕ್ಕೆ ಪೌಡರ್ ಆಯಿತು, ಬೇರೆ ವಿಷಯಗಳಾಯಿತು, ನಾವು ಯಾವುದೇ ಥರದ ರೂಟ್ಸಲ್ಲಿ ಕಳಿಸ್ತಾ ಇಲ್ಲ. ಏನೇ ಇದ್ರೂ ಕೂಡ ರೂಟ್ ಇರುತ್ತೆ. ತುಂಬ ದೊಡ್ಡ ವಾಲ್ಯೂಮಲ್ಲಿ ಏನು ಹೋಗ್ತಾ ಇದ್ರೂ ಕೂಡ ಮ್ಯಾಕ್ಸಿಮಮ್ ನಾವು 3000 kgsವರೆಗೂ ಕಳಿಸಿದ್ದಿದೆ. ಸೊ ಅದಕ್ಕೆ ನೀವೇನು ಮಾಡ್ಬೋದು, 10-50 kgs, 50 kgs, 100 kgsವರೆಗೂ ತೊಂದರೆ ಇಲ್ಲ. 3000 kgs, 4000 kgs ಬಂದರೆ LCL ರೂಟ್ಸ್ಗೆ ಹೋಗ್ಬೋದು. ಅದು ಬಿಟ್ಟು ನೀವೇನಾದರೂ ಅದಕ್ಕಿಂತ ಕಡಿಮೆ ವಾಲ್ಯೂಮ್ ಇತ್ತು ಅಂದರೆ ರೂಟೇ ಬೆಸ್ಟು, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೇನೆ, ಫ್ರೈಟ್ ಫಾರ್ವರ್ಡರ್ ಮತ್ತು CHAಗಳನ್ನ ಕಾಂಟ್ಯಾಕ್ಟ್ ಮಾಡೋದು. ಅಲ್ಲಿ ಹೋಗ್ಬಿಟ್ಟು ಇಂಡಿಯಾ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆಗಿರ್ಬೋದು, ಎಲ್ಲ ಫ್ರೈಟ್ ಫಾರ್ವರ್ಡರ್ಸ್ ಅಲ್ಲೇ ಸಿಗ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಳ್ಳಿ. ಇನ್ವಾಯ್ಸಿಂಗ್, ಪ್ಯಾಕೇಜಿಂಗ್ ಲಿಸ್ಟ್, ಬಿಲ್ ಆಫ್ ಲೀಡಿಂಗ್, ಸರ್ಟಿಫಿಕೇಟ್ ಆಫ್ ಒರಿಜಿನ್, FSSAI ಲೈಸೆನ್ಸು, ಸೆಂಟ್ರಲ್ ಮತ್ತು ಸ್ಟೇಟು, ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ಸು ಮತ್ತು ಇನ್ಶೂರೆನ್ಸು, ಪ್ರತಿಯೊಂದು ನಿಮ್ಮ ಫ್ರೈಟ್ ಫಾರ್ವರ್ಡರ್ಗಳು ಹೆಲ್ಪ್ ಮಾಡ್ತಾರೆ ಮಾಡೋಕ್ಕೆ. ಒಂದು ವೇಳೆ ಇಲ್ಲ ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಮಾಡಿಕೊಡ್ತೇವೆ. ಓಕೆ. ಸೊ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗಿಗೆ ನಾವೇನು ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ಮೊರಿಂಗಾ ಲೀಫ್ ನಾವೇನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಅಥವಾ ಮೊರಿಂಗಾ ಲೀಫ್ ಪೌಡರ್ ಏನಾದರೂ ಮಾಡಬೇಕಂದ್ರೆ ಫಸ್ಟ್ ಬೇಕಾಗೋದು ಕ್ಲೀನರ್. ಎಲ್ಲ ಕಸಗಳಿರುತ್ತೆ, ಕಸ ಗಡ್ಡಿಗಳು ಹೋಗಬೇಕು, ಡ್ರೈಯಿಂಗ್ ಆಗಬೇಕು, ಕಟಿಂಗ್ ಆಗಬೇಕು, ಗ್ರೈಂಡಿಂಗ್ ಆಗಬೇಕು ಮತ್ತು ಸೀವಿಂಗ್ ಆಗಬೇಕು. ಯಾಕಂದರೆ ಎಲ್ಲ ಪೌಡರ್ ಸೈಜ್ ಕೂಡ ಸೇಮ್ ಇರಬೇಕು. ಕೆಲವೊಂದು ಕಡೆ ದಪ್ಪ, ಕೆಲವೊಂದು ಕಡೆ ಫುಲ್ ಪೌಡರ್ ಇರುತ್ತೆ, ಆ ಥರದ್ದು ನಡೆಯಲ್ಲ. ಸೊ ಅದಕ್ಕೆ ಇವೆಲ್ಲ ಮೆಷಿನ್ಸ್ಗಳು ಬೇಕಾಗುತ್ತೆ. ಅದರಲ್ಲೂ ಕೂಡ ಪೌಡರ್ ಮಿಕ್ಸಿಂಗ್. ಒಂದು ವೇಳೆ ನೀವೇನಾದರೂ ಮಲ್ಟಿ ಹರ್ಬ್ಸ್ ಏನಾದರೂ ಮಿಕ್ಸ್ ಮಾಡ್ತಾ ಇದ್ದರೆ ಅವಾಗ ಮಾತ್ರ ಮಿಕ್ಸಿಂಗ್ ಬೇಕಾಗುತ್ತೆ, ಇಲ್ಲಾಂದರೆ ಮಿಕ್ಸಿಂಗ್ ಬೇಕಾಗಲ್ಲ. ಪ್ಯಾಕೇಜಿಂಗ್ ಮಿಷಿನ್ಸ್ ಏನಿದೆ, ಪೌಚಸ್ ಮಾಡ್ತಾಯಿದ್ದೀರೋ, ಜಾರ್ ಮಾಡ್ತಾಯಿದ್ದೀರೋ ಅಥವಾ ಶಾಶೆಕ್ ಮಾಡ್ತಾಯಿದ್ದೀರೋ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಬೋದು. ಅದ್ರ ನೆಕ್ಸ್ಟ್ ಇರೋದು ಯಾವುದು, ಮೊರಿಂಗಾ ಕ್ಯಾಪ್ಸೂಲ್ಸ್ ಮತ್ತು ಟ್ಯಾಬ್ಲೆಟ್ಸ್. ಸೊ ಮೊರಿಂಗಾ ಕ್ಯಾಪ್ಸೂಲ್ಸ್ ಅಥವಾ ಟ್ಯಾಬ್ಲೆಟ್ಸ್ ಅಂದರೆ ಇದರಲ್ಲಿ ಕ್ಯಾಪ್ಸೂಲ್ ಪೌಡರ್ ಅಂತೂ ನಿಮ್ಮ ಹತ್ರ ಇರುತ್ತೆ, ಅದನ್ನು ಫಿಲ್ಲಿಂಗ್ ಮಾಡೋಕ್ಕೆ ಕ್ಯಾಪ್ಸೂಲ್ ಫಿಲ್ಲಿಂಗ್ ಇರ್ಬೋದು ಅಥವಾ ಟ್ಯಾಬ್ಲೆಟ್ ಕಾಂಪ್ರೆಷನ್ ಮಷೀನ್ ಇರ್ಬೋದು ಅಥವಾ ಡಿಡಸ್ಟಿಂಗ್ ಮಷೀನ್ಸ್ ಇರ್ಬೋದು. ಇದೆಲ್ಲ ನಾರ್ಮಲಿ ಏನಂದರೆ ಎಕ್ಸೆಸ್ ಪೌಡರ್ ಏನು ಟ್ಯಾಬ್ಲೆಟ್ಸಲ್ಲಿದೆ ಅದನ್ನು ಶೇಕ್ ಮಾಡಿಬಿಟ್ಟು ಆ ಪೌಡರ್ಗಳನ್ನ ಎಕ್ಸೆಸ್ ಇರೋದನ್ನು ತೆಗೆಯುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಯಾವ ಥರದ ಪ್ಯಾಕೇಜಿಂಗ್ ಮಾಡ್ತಾ ಇದ್ದೀರಾ, ಟ್ಯಾಬ್ಲೆಟ್ಸ್ಗಳನ್ನ ಇನ್ಶ್ಯೂರ್ ಮಾಡಿ ಅದನ್ನು ಏನೋ ಪೌಚಲ್ಲಿ ಆಗ್ತಾ ಇದ್ದೀರೋ ಅಥವಾ ಬಾಕ್ಸಲ್ಲಿ ಆಗ್ತಾ ಇದ್ದೀರೋ ಪ್ರತಿಯೊಂದನ್ನು ನೀವು ನೋಡ್ಕೋಬೇಕು. ಅದ್ರ ಜೊತೆಗೆ ಲೇಬಲಿಂಗ್ ಮೆಷಿನು ಆಟೋ ಇರ್ಬೋದು, ಮ್ಯಾನ್ಯುವಲ್ ಇರ್ಬೋದು ಅಥವಾ ಡೈರೆಕ್ಟ್ಲಿ ಬಾಟಲ್ಸಲ್ಲಿ ಕೂಡ ಕೌಂಟ್ ಮಾಡಿ 60 ಪೀಸು, 50 ಪೀಸು, 120 ಪೀಸು ಏನಿದೆ ಅದನ್ನು ಹಾಕಿದರೆ ಮುಗಿದೋಗುತ್ತೆ. ಸೊ ಇದರಲ್ಲಿ
ಫಾರ್ ಮೊರಿಂಗ ಟೀ ಬ್ಯಾಗ್ಸ್ ಅಂದರೆ ಒಂದು ವೇಳೆ ನೀವೇನಾದ್ರು ಟೀ ಬ್ಯಾಗ್ಸ್ ಮಾಡ್ತಾ ಇದ್ದಾರೆ, ಇವತ್ತು ಮಾರ್ಕೆಟಲ್ಲಿ ತುಂಬ ಥರದ ಟೀ ಬ್ಯಾಗ್ಸ್ ಮೊರಿಂಗ ಯೂಸ್ ಮಾಡ್ಕೊಂಡು ಮಾಡೋದಿದೆ, ಬಟ್ ಹೀರೋ ಕಂಟೆಂಟ್ ಮೊರಿಂಗ ಇನ್ನೂ ಸಿಗ್ತಾ ಇಲ್ಲ ಮಾರ್ಕೆಟಲ್ಲಿ. ಬಟ್ ಒಂದೇ ವೇಳೆ ನೀವೇನಾದರೂ ಮೊರಿಂಗ ಹೀರೋ ಕಂಟೆಂಟಾಗಿ ಯೂಸ್ ಮಾಡ್ತಾ ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಈ ಲೀಫ್ ಸೈಜ್ಗಳನ್ನ ರೆಡ್ಯೂಸ್ ಮಾಡಿಕೊಂಡು ಅದನ್ನು ಟೀ ಬ್ಯಾಗ್ಸಲ್ಲಿ ಏನು ಸೈಜ್ ಇರುತ್ತೆ ಆ ಸೈಜ್ಗಳಲ್ಲಿ ಕಟ್ ಮಾಡಿಕೊಂಡು ಅದನ್ನು ನೀವು ಪೌಚಸಲ್ಲಿ ಅಥವಾ ಸಿಂಗಲ್ ಸರ್ವಿಂಗ್ ಇರ್ಬೋದು ಅಥವಾ ಟಬ್ಬಲ್ಲಿ ಇರ್ಬೋದು. ಟಬ್ ಅಂದರೆ ಒಂದು ಟಿನ್ ಬರುತ್ತಲ್ಲ, ಸೊ ಆ ಟಿನ್ನಲ್ಲಿ ಕೂಡ ಹಾಕಿ ಅದನ್ನು ನೀವು ರೆಡಿ ಮಾಡ್ಕೋಬೋದು. ವೇಟು ಮತ್ತು ಫಿಲ್ಲಿಂಗ್ ಮಾಡಿಕೊಂಡ್ರೆ ಮುಗಿದೋಯ್ತು, ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ನಿಮ್ಮ ಪ್ಯಾಕೇಜಿಂಗ್ ಇರುತ್ತೋ, ಎಷ್ಟು ಚೆನ್ನಾಗಿ ನಿಮ್ಮ ಪ್ರಾಡಕ್ಟ್ ಇರುತ್ತೋ ಅದ್ರ ಮೇಲೆ ಎಲ್ಲ ಬಿಸ್ನೆಸ್ ನಿಂತಿರುತ್ತೆ. ಸೊ ನೆಕ್ಸ್ಟ್ ಬರೋದು ಮೊರಿಂಗ ಆಯಿಲ್ ಪ್ರೊಡಕ್ಷನ್. ಒಂದು ವೇಳೆ ಇದರಲ್ಲಿ ಇವಾಗ ಸೀಡ್ಸ್ ಸಿಗುತ್ತೆ, ಯಾಕಂದರೆ ಮೊರಿಂಗಾದಲ್ಲಿ ನೀವು ಸೀಡ್ಸಿಂದನೇ ಆಯಿಲ್ ತೆಗೆಯೋದು. ಸೊ ಸೀಡ್ಸ್ಗಳನ್ನ ಪ್ರೊಕ್ಯೂರ್ ಮಾಡೋದು, ಅದನ್ನು ಕೋಲ್ಡ್ ಪ್ರೆಸ್ ಮಿಷಿನಿಗೆ ಹಾಕೋದು, ಅಲ್ಲಿ ಬೇಕಾಗಿರೋ ಫಿಲ್ಟರ್ಗಳನ್ನ ಆಯಿಲ್ ಫಿಲ್ಟರ್ಸ್ ಏನಿದೆ ಅದನ್ನು ಪ್ರೆಸ್ ಮಾಡಿಕೊಂಡು ಅದೆಲ್ಲ ಇಂಪ್ಯೂರಿಟೀಸ್ ಎಲ್ಲ ಹೋಗುತ್ತೆ. ಅದ್ರ ನೆಕ್ಸ್ಟು ನೀವೇನಿದೆ ಬಾಟಲ್ಗಳನ್ನ ಆಟೋ ಫಿಲ್ಲಿಂಗ್ ಆಗಿರ್ಬೋದು ಅಥವಾ ಮ್ಯಾನ್ಯುವಲ್ ಫಿಲ್ಲಿಂಗ್ ಆಗಿರ್ಬೋದು ನೋಡಿಕೊಂಡು ಅದನ್ನು ಫಿಲಪ್ ಮಾಡೋದು. ಅದರ ಜೊತೆಗೆ ನಿಮ್ಮ ವೈಪಿಂಗ್ ಮಿಷಿನ್ಸು ಅಥವಾ ಪ್ಯಾಕಿಂಗ್ ಏನಿದೆ ಅದನ್ನು ಮ್ಯಾನ್ಯುವಲಿ ಕೂಡ ಮಾಡ್ಕೊಳ್ಬೋದು. ಸೊ ಇದು ಏನಂತಂದರೆ ಎಂಡ್ ಆಫ್ ದ ಡೇ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ದುಡ್ಡು ಹಾಕಕ್ಕೆ ನೀವು ರೆಡಿ ಇದ್ದೀರಾ ಅಥವಾ ಎಷ್ಟು ನೀವು ಈ ಬಿಸ್ನೆಸ್ಸಿಗೆ ಕಮಿಟೆಡ್ ಇದ್ದೀರಾ ಅದನ್ನು ನೋಡ್ಕೊಂಡು ಈ ಬಿಸ್ನೆಸ್ಸಿಗೆ ಬರ್ಬೋದು. ಸೊ ಯುಟಿಲಿಟಿ ಇಕ್ವಿಪ್ಮೆಂಟು, ಏರ್ ಕಾಂಪ್ರೆಸರು, ವಾಟರ್ ಪ್ಯೂರಿಫೈಯರು, ಯಾಕಂದರೆ ನೀರುಗಳೆಲ್ಲ ಏನು ಯೂಸ್ ಮಾಡ್ತೇವೆ ಅಥವಾ ಕ್ಲೀನ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೇವೆ, ಸೊ ಒಳ್ಳೆ ನೀರುಗಳನ್ನ ಯೂಸ್ ಮಾಡೋದು ಇಂಪಾರ್ಟೆಂಟ್ ಇದೆ. ಸೊ ಇದರಲ್ಲಿ ಏನಂತಂದರೆ ನೀವು ಯಾವ ಥರದ ಮುಂದೆ ಹೋಗ್ತಾ ಹೇಳ್ತೇನೆ. ಸೊ ಎಲೆಕ್ಟ್ರಿಕ್ ಪ್ಯಾನಲ್ಸ್ ಇರ್ಬೋದು, ಕಂಟ್ರೋಲ್ ಸಿಸ್ಟಮ್ಸ್ ಇರ್ಬೋದು, ವೇವಿಂಗ್ ಸ್ಕೇಲ್ ಇರ್ಬೋದು, ಬ್ಯಾಚಸ್ ಕೋಡಿಂಗ್ ಇರ್ಬೋದು, ಮೆಷಿನರೀಸ್ ಇರ್ಬೋದು, ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಇದರಲ್ಲಿ ಒಂದು 500 ರಿಂದ 800 kg ಕೆಪಾಸಿಟಿ ಇರೋ ಯೂನಿಟ್ನ ನಾವು ಸ್ಟಾರ್ಟ್ ಮಾಡಬೇಕಂದ್ರೆ ಏನೆಲ್ಲ ಖರ್ಚು ಬರುತ್ತೆ ನೋಡೋಣ. ಸೊ ಇಲ್ಲಿ ಖರ್ಚುಗಳು ಏನಿದೆ ಸ್ವಲ್ಪ ಅಂದಾಜಲ್ಲಿದೆ. ನಿಮ್ಗೇನಾದರೂ ಅಕ್ಯುರೇಟ್ ಬೇಕಂದರೆ ಡೈರೆಕ್ಟ್ ಕಂಪ್ನಿ ಜೊತೆ ಮಾತಾಡಿದ್ರೆ ನಿಮ್ಗೆ ಮೆಷಿನರೀಸ್ ಯಾವ ಬ್ರ್ಯಾಂಡು ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಲ್ಯಾಂಡು ಒಂದು ರೆಂಟ್ ಅಂತ ಹಿಡ್ಕೊಂಡ್ರೆ 1.5 ಲಕ್ಷ ನಾನು ಹೇಳ್ತಾ ಇರೋದು. ಬಟ್ ಸ್ಟಿಲ್ ನಿಮ್ದೇನಾದರೂ ಬೇರೆ ಹಳ್ಳಿ ಆಯಿತು ಅಥವಾ ಜಾಗ ಏನಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ನೋಡ್ಕೊಳ್ಳಿ. ಸೊ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಒಂದು ಆಲ್ಮೋಸ್ಟ್ 3 ಲಕ್ಷ ಬೀಳುತ್ತೆ. ಅದರಲ್ಲಿ ಫ್ಲೋರಿಂಗ್ ಬರುತ್ತೆ, ರೂಫಿಂಗ್ ಬರುತ್ತೆ, ವಾಲಿಂಗು, ವೈರಿಂಗು, ಅದು ಇದು ಎಲ್ಲ ಬರುತ್ತೆ. ಸೊ ಆಲ್ಮೋಸ್ಟ್ ಒಂದು 3 ಲಕ್ಷ ಇಟ್ಕೊಳ್ಳಿ. ಲೀಫ್ ಡ್ರೈಯರ್ ಅಂದರೆ ಇವಾಗ ಆಲ್ಮೋಸ್ಟ್ ಡ್ರೈಯಿಂಗ್ ಮಿಷಿನ್ಸ್ ಏನಿದೆ ಅದು ಒಂದು 4.5 ಲಕ್ಷ. ಗ್ರೈಂಡರು ಅದು ಒಂದು 1.8. ಮಿಕ್ಸಿಂಗ್ ಸೀವಿಂಗು ಮತ್ತು ಮಿಕ್ಸಿಂಗ್ ಮಿಷಿನ್ಸು ಒಂದು 20ವರೆಗೂ ಹಿಡ್ಕೊಳ್ಳಿ. ಅದರಲ್ಲಿ ಕ್ಯಾಪ್ಸೂಲು ಒಂದು 3.5 ಲಕ್ಷ. ಟೀ ಬ್ಯಾಗ್ಸ್ ಮಿಷಿನ್ಸು ಒಂದು 5 ಲಕ್ಷ. ಕೋಲ್ಡ್ ಪ್ರೆಸ್ ಆಯಿಲು ಒಂದು 4 ಲಕ್ಷ. ಆಯಿಲ್ ಫಿಲ್ಟರ್ ಮತ್ತು ಬಾಟಲ್ ಲೈನು ಒಂದು 2.5 ಲಕ್ಷ. ಆರೋ ಪ್ಲಾಂಟು ಒಂದು 80,000, 1 ಲಕ್ಷದ ಹತ್ರ ಅದು ಹೋಗುತ್ತೆ. ವೇವಿಂಗ್ ಸ್ಕೇಲು ಮತ್ತು ಇದು ಸೀಲಿಂಗ್ ಮಿಷಿನ್ಸ್ ನಿಮಗೊಂದು 1 ಲಕ್ಷದ ಹತ್ರ ಬರುತ್ತೆ. ಪ್ಯಾಕೇಜಿಂಗು ಮತ್ತು ಲೇಬಲಿಂಗ್ ಮಿಷಿನ್ ಒಂದು 2 ಲಕ್ಷ. ಸರ್ಟಿಫಿಕೇಟು ಮತ್ತು ಟೆಸ್ಟಿಂಗ್ ಒಂದು 3 ಲಕ್ಷ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಒಂದು 3 ತಿಂಗಳದಾದರೂ ದುಡ್ಡು ನಮ್ಮ ಹತ್ರ ಇತ್ತು, ರೆಗ್ಯುಲರ್ಲಿ ನಾವು ಪ್ರೊಡಕ್ಷನ್ ಆದರೂ ರನ್ ಮಾಡೋಕ್ಕೆ ಅಟ್ಲೀಸ್ಟ್ 8 ಲಕ್ಷ ನಮ್ಮಲ್ಲಿ ರಿಸರ್ವಲ್ಲಿ ಇರಬೇಕು. ಸೊ ಟೋಟಲ್ ನೀವೇನಾದರೂ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿಕೊಂಡು ಖರ್ಚು ಹಾಕ್ಕೊಂಡು ಮಾಡೋದಾದರೆ 50 ಲಕ್ಷದ ಹತ್ರ ಖರ್ಚಿದೆ. ಅದ್ರ ಜೊತೆಗೆ ನಿಮ್ಗೆ ಗೌರ್ಮೆಂಟ್ ಇನ್ಸೆಂಟಿವ್ಸು, ಬ್ಯಾಂಕಿಂದ ಸಿಗೋ ಲೋನ್ಗಳು, ಅದು ಇದು ಎಲ್ಲ ಇರುತ್ತೆ, ನೋಡ್ಕೊಳ್ಳಿ. ಅದ್ರ ಜೊತೆಗೆ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ನ ರೆಡ್ಯೂಸ್ ಮಾಡ್ಬೋದು. ಇವಾಗ ಪೌಡರ್ ಮಾಡ್ತಾಯಿದ್ರು, ಕ್ಯಾಪ್ಸೂಲ್ ಮಾಡ್ತಾ, ಇದು ಎಲ್ಲವೂ ಮಿಷಿನ್ ಬೇಕಾಗಲ್ಲ. ಇವಾಗ ನಾನು ಆಯಿಲ್ ಮಾಡ್ತಾ ಇಲ್ಲ ಅಂದರೆ ಇದು ಆಯಿಲ್ ಫಿಲ್ಲರ್ಸು, ಆಯಿಲ್ ಬಾಟಲ್ಸು, ಕೋಲ್ಡ್ ಪ್ರೆಸ್ಸಿಂಗು ಇದು ಬೇಕಾಗಲ್ಲ. ಇವಾಗ ನಾನು ಬರೀ ಪೌಡರ್ ಮಾಡ್ತಾ ಇದ್ದೇನೋ ಅಥವಾ ಕ್ಯಾಪ್ಸೂಲ್ ಮಾಡ್ತಾ ಇದ್ದೇನೋ ಅಥವಾ ಏನೋ ಮೆಡಿಸಿನ್ಸ್ ಮಾಡ್ತಾ ಇದ್ದೇನೋ ಅಥವಾ ನಾನು ಪೌಡರ್ ಮಾಡ್ತಾ ಇದ್ದೇನೋ ಅದನ್ನು ನೋಡಿಕೊಂಡ್ರೆ ನಿಮ್ಗೆ ಯಾವ ಮಿಷಿನ್ಸ್ ಬೇಕು ಬೇಡ ಅನ್ನೋ ಕಾಂಬಿನೇಷನ್ ತಿಳಿಯುತ್ತೆ. ಅವಾಗ ನಿಮಗೆ ದುಡ್ಡು ಏನಿದೆ ಕಡಿಮೆ ಆಗುತ್ತೆ. ಎಲ್ಲವೂ ಬೇಕು ಅಂದರೆ ಎಲ್ಲನೂ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಬೇಡ ಬೇಕಾಗಿರೋದು ಮಾತ್ರ ತೊಗೊಳ್ತೇವೆ ಅಂದರೆ ಸ್ಟಾರ್ಟಿಂಗ್ ಒಂದನ್ನು ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಹೋಗ್ತಾ ನೀವು ಬೇರೆಗಳನ್ನ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಎಕ್ಸ್ಪೋರ್ಟ್ ಕಂಪ್ಲಯನ್ಸಸ್ ಚೆಕ್ ಲಿಸ್ಟ್ ಇದೆ. ಸೊ ಇಲ್ಲಿ ಒಂದು ನನ್ನ ಕಂಪ್ನಿ ರೆಡಿ ಆಗಿದೆಯಾ, ಓಕೆ ಡನ್. ಪ್ಯಾನ್ ಇದೆಯಾ, MSME ರಿಜಿಸ್ಟ್ರೇಷನ್ ಆಗಿದೆಯಾ, IC ಕೋಡ್ ತೊಗೊಂಡ, ಎಪೆಡಾ ಇದೆಯಾ, FSSAI ಲೈಸೆನ್ಸ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಎರಡೂ ತೊಗೊಂಡಿದ್ದಾನೆ. ದೆನ್ ಫ್ಯಾಕ್ಟ್ರಿ ಲೈಸೆನ್ಸ್, ಯಾಕೆಂದರೆ ಸ್ಟೇಟ್ ಆ್ಯಂಡ್ ಲೈಸೆನ್ಸ್ ಅಂದರೆ ನಾರ್ಮಲಿ ನೀವು ಡೊಮೆಸ್ಟಿಕ್ ಕೂಡ ಮಾಡ್ಬೋದು. ಸೊ ಅದರಲ್ಲಿ ಫ್ಯಾಕ್ಟ್ರಿ ಲೈಸೆನ್ಸ್ ಏನಿದೆ ಅದೆಲ್ಲ ಅಪ್ಲಿಕೇಬಲ್ ಇತ್ತು ಅಂದರೆ ಅದು. ಅದ್ರ ನೆಕ್ಸ್ಟ್ ಬರೋದು ಆರ್ಗ್ಯಾನಿಕ್ ಸರ್ಟಿಫಿಕೇಟ್. ಆರ್ಗ್ಯಾನಿಕ್ ಇತ್ತು ಅಂದರೆ ಆರ್ಗ್ಯಾನಿಕ್ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲದೆ ಹೋದರೆ ಅವಶ್ಯಕತೆ ಇಲ್ಲ. FDA, US FDA, EU ಆರ್ಗ್ಯಾನಿಕ್, ಇಂಡಿಯಾ ಆರ್ಗ್ಯಾನಿಕ್, ಇವೆಲ್ಲ ಆರ್ಗ್ಯಾನಿಕ್ ಇದ್ದರೆ ಮಾತ್ರ. ಸೊ ಈ ರಿಜಿಸ್ಟ್ರೇಷನ್ಸು. ದೆನ್ ನಿಮ್ಮ ಹೆಸರಲ್ಲೇ ನೀವು ಏನೋ ಪ್ರಾಡಕ್ಟ್ ಮಾರಬೇಕು ಅನ್ನೋದಾದರೆ ಟ್ರೇಡ್ ಮಾರ್ಕ್ ಮಾಡಿಸ್ಕೊಳ್ಳಿ. ಇಲ್ಲದೆ ಹೋದರೆ ಇವಾಗ ನಾನು ಆರ್ಡರ್ ಕೊಡ್ತಾ ಇದ್ದೇನೆ, ನಾನು ಆರ್ಡರ್ ಕೊಟ್ಟಾಗ ನನ್ನ ಕಂಪ್ನಿ ಹೆಸರಲ್ಲಿ ನೀವು ಮಾಡಿಕೊಡಿ ಅಂತ ಹೇಳಿದಾಗ ಸೊ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತೇವೆ ಅಥವಾ OEM ಅಂತ ಹೇಳ್ತೇವೆ. ಅವಾಗೇನಾಗುತ್ತೆ, ಈ ಮೆಟೀರಿಯಲ್ಗಳು ನೀವು ನಾರ್ಮಲಿ ಮಾಡೋ ಅವಶ್ಯಕತೆ, ನೀವು ಟ್ರೇಡ್ ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಹೆಸರಲ್ಲೇ ಪ್ರಾಡಕ್ಟ್ಗಳು ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ನಿಮಗೇನಾಗುತ್ತೆ, ಈ ಟ್ರೇಡ್ ಮಾರ್ಕ್ ಮಾಡುವಂಥ ಖರ್ಚುಗಳೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಹೆಸರಲ್ಲಿ ಮಾಡಿಕೊಡೋದ್ರಿಂದ ನೀವು ಟ್ರೇಡ್ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಾನೇ ಹೋಗಿಬಿಟ್ಟು ಅಮೆಝಾನಲ್ಲಿ ಬೇರೆ ಎಲ್ಲದರಲ್ಲೂ ಕೂಡ ನಾನೇ ಬ್ರ್ಯಾಂಡ್ ಬೆಳೆಸ್ತೇನೆ, ನಾನೇ ಮಾರ್ಕೆಟಿಂಗ್ ಮಾಡ್ತೇನೆ, ನಂತರ ದುಡ್ಡು ಮಾರ್ಕೆಟಿಂಗ್ ಬೇಕಾದಷ್ಟು ಇದೆ ಅಂದರೆ ನೀವು ದಯಮಾಡಿ ನೀವು ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಸೊ ಪ್ರಾಡಕ್ಟ್ ಸರ್ಟಿಫಿಕೇಷನ್ಸ್ FDA ರಿಜಿಸ್ಟರ್ಡ್ ಇದೆಯಾ, USA ನೀವು ಏನಾದರೂ ಎಂಟರ್ ಆಗೋದಾದರೆ, ಅಥವಾ ಒಂದು ಸರ್ಟಿಫಿಕೇಟ್ ಆಫ್ ಅನಾಲಿಸಿಸ್ ಇರ್ಬೋದು,
ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್ ನೀವು ಯಾವಾಗ ಶಿಪ್ಮೆಂಟ್ ಕಳಿಸ್ತೀರ ಅವಾಗೆಲ್ಲ ಬೇಕಾಗುತ್ತೆ. ಬೀಜಗಳಿಗೆ ಮಾತ್ರ ಬೇಕಾಗುತ್ತೆ, ನಾರ್ಮಲಿ ಪೌಡರ್ಗಳಿಗೆ, ಎಲೆಗಳದ್ದು ಪೌಡರ್ಗಳಿಗೆ ಬೇಕಾಗಲ್ಲ. ಸೊ ಅದರಲ್ಲೂ ಕೂಡ ನಾನ್ GMO, ವೇಗನ್, ಹಲಾಲ್ ಇವೇನಾದರೂ ಸರ್ಟಿಫಿಕೇಷನ್ಸ್ಗಳು ಬೇಕಾದರೆ ಅದನ್ನು ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ಅದಾದಮೇಲೆ ಎಕ್ಸ್ಪೋರ್ಟ್ ಡಾಕ್ಯುಮೆಂಟೇಷನ್ಸ್ ಎಲ್ಲ ಏನು, ಕಮರ್ಷಿಯಲ್ ಇನ್ವಾಯ್ಸ್, ಪ್ಯಾಕೇಜಿಂಗ್ ಲಿಸ್ಟ್, ಬಿಲ್ ಆಫ್ ಲೀಡಿಂಗ್ ಅಥವಾ ಏರ್ವೇ ಬಿಲ್. ನಾರ್ಮಲಿ 99% ಏರ್ವೇ ಬಿಲ್ಲೇ ಇರುತ್ತೆ. ಬಿಲ್ ಆಫ್ ಲೀಡಿಂಗ್ ನೀವು ಸಿ ಕಳಿಸಿದರೆ ಮಾತ್ರ ಅದರಲ್ಲೂ ಕೂಡ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಚೇಂಬರ್ ಆಫ್ ಕಾಮರ್ಸಿಂದ ಅಪೇಡ್ ಆಗಿಂದನೂ ಸಿಗುತ್ತೆ. ಇನ್ಶೂರೆನ್ಸ್ ಸರ್ಟಿಫಿಕೇಟ್, ಫಿಗ್ಮೆಂಟೇಷನ್ಸ್, ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್, ಟೆಸ್ಟಿಂಗ್ ಲ್ಯಾಬು ಮತ್ತು ಬ್ಯಾಚ್ ಕೋಡ್ಸ್ ಏನಿದೆ ಅದೆಲ್ಲ. ಅದರಲ್ಲೂ ಕೂಡ ನೀವೇನಾದರೂ ಬಾರ್ಕೋಡ್ ಇದ್ದರೆ ಆ ಬಾರ್ಕೋಡ್ಗಳು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳೋದಂಥದ್ದು ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇರೋದು ಲಾಜಿಸ್ಟಿಕ್ಸ್ ಮತ್ತು ಸಪೋರ್ಟ್. ಅದರಲ್ಲೂ CHA ಆಲ್ರೆಡಿ ವಿಡಿಯೋ ಮಾಡಿ ಹಾಕಿರೋದ್ರಿಂದ ಅದು ಸಿಗುತ್ತೆ ನಿಮಗೆ. ಫ್ರೈಟ್ ಫೋರ್ಡರ್ ಟೈಪ್ ಇರ್ಬೋದು, ಲೇಬಲಿಂಗು, ಪ್ಯಾಕೇಜಿಂಗು, ಕಂಪ್ಲೈನ್ಸಸ್ಸು, ಅದರಲ್ಲೂ ಕೂಡ ಡೆಸ್ಟಿನೇಷನ್ ಕಂಟ್ರಿಯಲ್ಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದು ಇಂಪಾರ್ಟೆಂಟ್ ಇದೆ. ಅದರ ಜೊತೆಗೆ ವೇರ್ ಹೌಸ್ ಮತ್ತು ಕಂಟೈನರ್ ಸ್ಟಫಿಂಗ್ಸ್ ಏನಿದೆ, ನಾರ್ಮಲಿ ಇದು ಅವಶ್ಯಕತೆಗಳು ಬೀಳಲ್ಲ, ಯಾಕಂದರೆ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಕಳಿಸೋದು. ಸ್ಟಾರ್ಟಿಂಗ್ ನಾವು ಇವತ್ತು ಕೂಡ ತುಂಬ ದೊಡ್ಡ ಶಿಪ್ಮೆಂಟ್ ಅಂದರೂ ಕೂಡ 3000 kg ತನಕನೇ ಹೋಗಿರೋದು, ಅದಕ್ಕಿಂತ ಹೆಚ್ಚಿಗೆ ಹೋಗಿಲ್ಲ. ಸೊ ಅದರಲ್ಲೂ ಕೂಡ ಮುಂದೆ ಬರೋ ದಿನಗಳಲ್ಲಿ ಈ ಮೊರಿಂಗಾ ಬಿಸ್ನೆಸ್ ಹೇಗೆ ನಾವೇನಾದರೂ ಬೆಳಿಬೋದಾ ಅಥವಾ ಇದೇನೋ ಒನ್ ಟೈಮ್ ಸ್ವಿಂಗ್ ಇಲ್ಲ, ಸೂಪರ್ ಫುಡ್ ಕ್ಯಾಟಗರಿಯಲ್ಲಿ ಬಂದಿರೋದ್ರಿಂದ, ಇದರ ಹೈ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋದ್ರಿಂದ ಇದು ಯಾವಾಗಲೂ ಕೂಡ ಬಿಸ್ನೆಸ್ಸಲ್ಲಿ ಇರುತ್ತೆ. ಎಸ್ಪೆಷಲಿ USA, ಯುರೋಪ್, ಆಸ್ಟ್ರೇಲಿಯಾ, ಜಪಾನ್, ಸೌತ್ ಕೊರಿಯಾ ಮತ್ತು ಮಿಡ್ಲ್ ಈಸ್ಟಲ್ಲಿ ಕೂಡ ತುಂಬ ಹೈ ಡಿಮ್ಯಾಂಡ್ ಇದೆ. ಅದರ ಜೊತೆಗೆ ಇಂಡಸ್ಟ್ರಿಗಳಲ್ಲಿ ಹೆಲ್ತ್ ಸಪ್ಲಿಮೆಂಟ್, ಕಾಸ್ಮೆಟಿಕ್ಸ್, ಬಿವರೇಜಸ್, ಫುಡ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್, ಈ ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಮೊರಿಂಗಾ ಇವತ್ತು ಹೈ ಡಿಮಾಂಡಲ್ಲಿದೆ. ಅದರಲ್ಲೂ ಕೂಡ ಫಾರ್ಮಾಸ್ಯೂಟಿಕಲ್ಸ್ ಎಕ್ಸ್ಟ್ರಾಕ್ಟೆಡ್ ಅಥವಾ ನೀವು ಕಾನ್ಸಂಟ್ರೇಟ್ ಏನಾದರೂ ಮಾಡಿದರೆ ಅಥವಾ ಅವ್ರ ಪ್ರೊಸೆಸಲ್ಲಿ ಅವ್ರಿಗೆ ಬೇಕಾಗಿರೋ ಥರ ನೀವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋ ಕೆಪಾಸಿಟಿ ಇತ್ತು ಅಂದರೆ ನಿಮ್ಗೆ ಇನ್ನೂ ಒಳ್ಳೆ ಬಿಸ್ನೆಸ್ಗಳು ಸಿಗುತ್ತೆ. ಸೊ ಇದರಲ್ಲಿ ನೀವು ಶಿಫ್ಟ್ ಟು ದ ಪ್ಲಾಂಟ್ ಬೇಸ್ಡ್ ಅಥವಾ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತಂದರೆ ಇವತ್ತಿನ ಟೈಮಲ್ಲಿ ಜನಕ್ಕೆ ಏನಾಗಿದೆ, ಈ ಮೀಟ್ಗಳನ್ನ, ಈ ನಾನ್ ವೆಜ್ಗಳನ್ನ ತಿಂದು ಹೆಲ್ತ್ ಕೆಡಿಸ್ಕೊಂಡವ್ರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ವೆಸ್ಟರ್ನಲ್ಲಿ ಏನಾಗ್ಬಿಡುತ್ತೆ, ಎಲ್ಲವೂ ಕೂಡ ವೇಗನ್ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ಸಲ್ಲಿ ಅದೊಂಥರ ಟ್ರೆಂಡ್ ನಡೆದಿದೆ. ಎಲ್ಲರೂ ವೇಗನ್ ಬೇಕು ಅಂತ ಹೇಳ್ತಾರೆ. ಈವನ್ ಚೀಸ್ ಆಗಿರ್ಬೋದು ಅಥವಾ ಮೀಟ್ ಆಗಿರ್ಬೋದು, ಎಲ್ಲವೂ ಕೂಡ ವೇಗನ್ ಬೇಸ್ಡ್ ಮೀಟ್ಗಳಿದೆ. ಸೊ ಅದನ್ನು ನೋಡಿ ಆ ಥರದ್ದು ಏನಾದರೂ ಪ್ರಮೋಟ್ ಮಾಡೋಕ್ಕಾದ್ರೆ, ಅದ್ರ ಜೊತೆಗೆ ಇವೆಲ್ಲವೂ ನೀವು ಏನೋ ವೇಗನ್ ಸರ್ಟಿಫಿಕೇಟ್ ಮಾಡ್ಕೊಂಡ್ಬಿಟ್ರೆ ವೇಗನ್ ಅಂತ ಹಾಕಿದರೆ ಸಾಕಾಗುತ್ತೆ. ಅದ್ರ ಜೊತೆಗೆ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಇತ್ತು ಅಂದರೆ 30% to 50% ನೀವು ಪ್ರೈಸ್ಗಳನ್ನ ಹೈ ಮಾಡ್ಬೋದು. ಸೊ ₹100 ಒಂದು ₹500 ಹೋಗ್ತಾ ಇದೆ ಅಂದರೆ ಅದ್ರ ಮೇಲೆ ಒಂದು 30% to 50% ನೀವು ರೈಸ್ ಮಾಡ್ಬೋದು. ಇನ್ನೂ ₹250 ನಿಮಗೆ ಎಕ್ಸ್ಟ್ರಾ ಸಿಗುತ್ತೆ. ಸೊ ಇವಾಗ ಇದರಲ್ಲಿ ನಮಗೇನು ಅಡ್ವಾಂಟೇಜಸ್ ಇದೆ, ಯಾಕೆಂದರೆ ಮೊರಿಂಗಾ ಬೇಸಿಕ್ಲಿ ನಮ್ಮಲ್ಲಿ ತುಂಬ ಬೆಳೀತಾರೆ, ವರ್ಲ್ಡ್ ವೈಡ್ ತುಂಬ ಇದೆ. ಅದರಲ್ಲೂ ಕೂಡ ತಮಿಳ್ನಾಡಲ್ಲಿ ಇನ್ನೂ ಹೆಚ್ಚಿಗೆ ಇದೆ. ಅದರಲ್ಲೂ ಕೂಡ ನಮ್ಮ ಕಲ್ಟಿವೇಷನ್ ಇರ್ಬೋದು, ಲೇಬರ್ ಇರ್ಬೋದು, ಸ್ವಲ್ಪ ಎಕ್ಸ್ಪೋರ್ಟ್ ಮಾರ್ಜಿನ್ಸ್ಗಳು ತುಂಬ ಉಳಿಯುತ್ತೆ. ಅದರ ಜೊತೆಗೆ ಗೌರ್ಮೆಂಟ್ ಇನ್ಸೆಂಟಿವ್ಸು ಇದೆ. ಜೊತೆಗೆ ನಿಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಲ್ಲಿ ಕೂಡ ನಿಮಗೆ ಎಕ್ಸ್ಪೋರ್ಟಿಗೆ ಸಪೋರ್ಟ್ ಮಾಡೋಂಥ ಪ್ರೈಸಿಂಗ್ಸು ಅಥವಾ ಸ್ಕೀಮ್ಗಳು ಅವೈಲೇಬಲ್ ಇದೆ. ಸೊ ಅಗ್ರಿಕಲ್ಚರ್ ಸ್ಕೀಮ್ಸಲ್ಲಿ ಏನಿದೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದರದ್ದು ಏನಾದ್ರು ಬೆನಿಫಿಟ್ ಸಿಗ್ತಾ ಇದ್ದರೆ ಅದನ್ನು ಕೂಡ ತೊಗೊಳ್ಳಿ. ಸೊ ಜೊತೆಗೆ ಈ ವೆರೈಟೀಸ್ ಏನೇನಿದೆ, ಒಂದು ನೀವು ಪೌಡರ್ ಮಾಡ್ಬೋದು, ಆಯಿಲ್ ಮಾಡ್ಬೋದು, ಕ್ಯಾಪ್ಸೂಲ್ ಮಾಡ್ಬೋದು, ಟೀ ಬ್ಯಾಗ್ಸು, ಕಾಸ್ಮೆಟಿಕ್ಸು, ಅನಿಮಲ್ ಫೀಡ್ ಬಗ್ಗೆ ಮಾತಾಡಿಲ್ಲ. ಈ ಹಸು ದನಗಳಿಗೆ ಫೀಡ್ ಏನು ಕೊಡ್ತೇವೋ ಕುದುರೆಗಳಿಗೆಲ್ಲ, ಸೊ ಅದರಲ್ಲೂ ಕೂಡ ಇವತ್ತಿನ ಟೈಮಲ್ಲಿ ಮೊರಿಂಗಾನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ನ್ಯೂಟ್ರಿಷನ್ ವ್ಯಾಲ್ಯೂ ಇರೋದ್ರಿಂದ ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ನೋಡಿ, ಅದರಲ್ಲೂ ಕೂಡ ನೀವೇನಾದರೂ ವೈಟ್ ಲೇಬಲಿಂಗ್ ಮಾಡೋಕ್ಕೆ ರೆಡಿ ಇದ್ದರೆ, ನಾವು ಯಾರದೇ ಕಂಪ್ನಿ ಹೆಸರಲ್ಲೂ ಕೂಡ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋಕ್ಕೆ ರೆಡಿ ಇದ್ದರೆ ನಿಮ್ಗೆ ಆರ್ಡರ್ಸ್ದು ಯಾವತ್ತೂ ಕೊರತೆ ಇರಲ್ಲ. ಇವಾಗ ನನ್ನ ಬ್ರ್ಯಾಂಡು, ನನ್ನದೇ ಲೇಬಲು, ನಾನೇ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ನಿಮ್ದು ಎಷ್ಟು ಮಾರ್ಕೆಟಿಂಗ್ ಕೆಪಾಸಿಟಿ ಇದೆ ಅದರ ಮೇಲೆ ನಿಮ್ಮ ಆರ್ಡರ್ಸ್ಗಳಿರುತ್ತೆ. ಬಟ್ OEM ಆಗಿ ಅಥವಾ ವೈಟ್ ಲೇಬಲಿಂಗಲ್ಲಿ ನೀವು ಏನೋ ಮಾಡ್ತೇನೆ ಅಂತಂದರೆ ಆರ್ಡರ್ಸ್ಗಳದ್ದು ಏನು ಕಡಿಮೆ ಇರಲ್ಲ, ಯಾವಾಗಲೂ ಆರ್ಡರ್ಸ್ ಇರುತ್ತೆ. ಸೊ ಇವಾಗ ನನ್ನ ಬ್ರ್ಯಾಂಡೇ ಮಾಡಬೇಕಂದ್ರೆ ಎಸ್ಪೆಷಲಿ ಕಾಮರ್ಸ್ ಪ್ಲ್ಯಾಟ್ಫಾರ್ಮು, ಶಾಪಿಫೈ ವೆಬ್ಸೈಟ್ ಇರ್ಬೋದು ಅಥವಾ ಅಮೆಝಾನ್ ಗ್ಲೋಬಲ್ ವೆಬ್ಸೈಟ್ ಇರ್ಬೋದು, USA, UK, UAE ಎಲ್ಲೆಲ್ಲಿ ಅಮೆಝಾನ್ ಇದೆ ಅಲ್ಲೆಲ್ಲವೂ ಕೂಡ ಟೈಪ್ ಮಾಡ್ಕೊಳ್ಳಿ. ಡೈರೆಕ್ಟ್ಲಿ ನಿಮ್ಮ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡಿ, ಮಾರ್ಕೆಟಿಂಗ್ ಮಾಡಿ, ಆರ್ಡರ್ಗಳನ್ನ ಎತ್ಕೊಳ್ಳಿ. ನಿಮ್ಮ ಬ್ರ್ಯಾಂಡ್ ಹೇಗೆ ಬೆಳೆಯುತ್ತೋ ಆ ಥರ ನಿಮಗೆ ಪ್ರಾಫಿಟ್ಗಳು ಬರುತ್ತೆ. ಸೊ ಇನಿಷಿಯಲಿ ಬಿಸ್ನೆಸ್ಗಳು ಪ್ರಾಫಿಟಲ್ಲಿ ಬರುತ್ತೆ ಅನ್ನೋ ಸುಳ್ಳು, ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ರೆಗ್ಯುಲರ್ ಎಫರ್ಟ್ ಹಾಕ್ಕೊಂಡ್ರೆ ಆಗುತ್ತೆ. ಸೊ ಇದರಲ್ಲಿ ನೆಕ್ಸ್ಟ್ ಇರೋದೇನು, ಮೇನ್ ಇಂಡಿಯನ್ ಬ್ರ್ಯಾಂಡ್ಸ್ ಇವತ್ತಿನ ಟೈಮಲ್ಲಿ ವಿದೌಟ್ ಡಿಸ್ಟ್ರಿಬ್ಯೂಟರ್ಸ್ ಆರಾಮಾಗಿ ಹೋಗ್ತಾ ಇದೆ. ಅದು ಕೂಡ ತಲೆನೋವಿಲ್ಲ. ತುಂಬ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ಗಳು ಏನು ಬೇಕಾಗಿಲ್ಲ, ಕಾಸ್ಟ್ಗಳು ಕಡಿಮೆ ಇದೆ, ಆಗುತ್ತೆ. ಸೊ ಇದರಲ್ಲಿ ನೆಕ್ಸ್ಟ್ ನೀವು ಇನ್ನೇನು ಮಾಡ್ಬೋದು, ರೆಡಿ ಟು ಡ್ರಿಂಕ್ ಏನಾದರೂ ಬಿವರೇಜಸ್ ಇದೆಯಾ? ಆ್ಯಸ್ ಅ ಮೊರಿಂಗಾ ಆ್ಯಸ್ ಎ ಇಂಗ್ರೀಡಿಯೆಂಟ್ ಇವಾಗ ನಮ್ಮ ಟೀಮಲ್ಲಿ ಅಂದರೆ ನಮ್ಮ ಪಾರ್ಟ್ನರ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ಮೊರಿಂಗಾ ಆ್ಯಸ್ ಅ ಮೇನ್ ಹೀರೋ ಪ್ರಾಡಕ್ಟ್ ಅಂತ ಇಲ್ಲ, ಆ್ಯಸ್ ಅ ಇಂಗ್ರೀಡಿಯೆಂಟ್ ಇದೆ ಎಲ್ಲದರ ಜೊತೆಗೆ ಇದು ಕೂಡ ಅಂತ. ಬಟ್ ಮೊರಿಂಗಾನೇ ಮೇನ್ ಆಗಿ ಮಾಡಿರೋಂಥ ಎನರ್ಜಿ ಡ್ರಿಂಕ್ಗಳಾಗಿತ್ತು ಅಥವಾ ರೆಡಿ ಟು ಡ್ರಿಂಕ್ ಆಯಿತು ಇಲ್ಲ ಮಾರ್ಕೆಟಲ್ಲಿ. ಅದನ್ನು ಕೂಡ ಟ್ರೈ ಮಾಡಿ. ಪ್ರೋಟೀನ್ ಪೌಡರ್ ಇರ್ಬೋದು, ಪೆಟ್ ಸಪ್ಲಿಮೆಂಟ್ಸ್, ಈ ನಾಯಿಗೆ, ಬೆಕ್ಕಿಗೆ, ಇದಕ್ಕೆಲ್ಲ ಏನಾದರೂ ಫುಡ್ ಸಪ್ಲಿಮೆಂಟಲ್ಲಿ ಏನೋ ಹೆಲ್ಪ್ ಮಾಡ್ಬೋದಾ ನೋಡಿ. ಆರ್ಗ್ಯಾನಿಕ್ ಸ್ಕಿನ್ ಕೇರಲ್ಲಂತೂ ನಿಮಗೆ ಮಾಸ್ಕ್ ಕೂಡ, ಮೊರಿಂಗಾ ಮಾಸ್ಕ್ ಕೂಡ ಬಂದಿದೆ, ಫೇಸ್ ಮಾಸ್ಕ್ ನಾರ್ಮಲಿ.
ಸೊ ಅದನ್ನೆಲ್ಲ ನೋಡಿ. ಕೊಲಾಬ್ರೇಟಿವ್ ನ್ಯೂಟ್ರಿಷನ್ಸ್ ಇರ್ಬೋದು ಅಥವಾ ಕಾಸ್ಮೆಟಿಕ್ ಬ್ರ್ಯಾಂಡ್ಸ್ ಇರ್ಬೋದು, ಅದ್ರ ಜೊತೆ ನೋಡಿ ಅವ್ರಿಗೆ ಏನು ಬೇಕೋ ಅದನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋದಾದರೆ ತುಂಬ ಒಳ್ಳೆಯದು. ಈ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಏನು ಅಂತಂದರೆ, ಒಂದು ಸ್ಟ್ರಾಂಗ್ ಸರ್ಟಿಫಿಕೇಷನ್ಸ್, ಎಲ್ಲ ಲೈಸೆನ್ಸ್ಗಳು ನಿಮಗೆ ಬೇಕಾಗುತ್ತೆ. ಇಲ್ಲದೆ ಹೋದರೆ ಮಾರೋಕ್ಕಾಗಲ್ಲ. ಆರ್ಗ್ಯಾನಿಕ್ ಇರ್ಬೋದು, USDA ಇರ್ಬೋದು ಅಥವಾ FDA ಇರ್ಬೋದು, ಇವೆಲ್ಲ ಸರ್ಟಿಫಿಕೇಷನ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನಾರ್ಮಲಿ ಆ ಮಾರ್ಕೆಟ್ಗಳಿಗೆ ನಿಮಗೆ ಎಂಟ್ರಿ ಸಿಗಲ್ಲ. ಅದ್ರ ಜೊತೆಗೆ ಇದರಲ್ಲಿ ಮೊರಿಂಗಾದಲ್ಲಿ ಅಥವಾ ನಾವು ಏನೋ ಈ ಡ್ರಮ್ ಸ್ಟಿಕ್ಸ್ ಅಂತ ಹೇಳ್ತೇವೆ, ಹುಳುಗಳು, ನಾವು ಸಿಕ್ಕಿರೋ ಏನೋ ಸೀಡ್ಸ್ಗಳು ಎಲ್ಲ ಕೆಟ್ಟೋಗಿರೋದು, ಹುಳುಗಳಿರೋದು, ಈ ಥರದ್ದೆಲ್ಲ ಇದ್ದಾಗ, ಬ್ಯಾಕ್ಟೀರಿಯಾಗಳೆಲ್ಲ ಇತ್ತು ಅಂದರೆ ಅದು ನಾರ್ಮಲಿ ನೀವೇನು ಮಾಡ್ತೀರಾ, ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ರೆ, ಕ್ವಾಲಿಟಿ ಕಂಟ್ರೋಲ್ ಇಲ್ಲ ಅಂತಂದರೆ ಏನಾಗುತ್ತೆ, ಆ ಬ್ಯಾಚಲ್ಲಿ ಎಲ್ಲವೂ ಗ್ರ್ಯಾಂಡಾಗಿ ಪೌಡರ್ ಆದ ಮೇಲೆ ಲ್ಯಾಬ್ ಟೆಸ್ಟ್ ರಿಪೋರ್ಟ್ಸಲ್ಲಿ ಕಂಟೆಂಟ್ಗಳು ಕಾಣುತ್ತೆ. ಆವಾಗ ನಿಮ್ಮ ಮೆಟೀರಿಯಲ್ಗಳು ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಹೈವಿ ಇರುತ್ತೆ. ನಾನು ತುಂಬ ಸರಿ ಪ್ಲಾಂಟ್ಗಳನ್ನ ವಿಸಿಟ್ ಮಾಡಿದ್ದೇನೆ. ಆ ಪ್ಲಾಂಟ್ಗಳಲ್ಲಿ ಯಾವ ಥರ ಅಂದರೆ ಹೈಜೀನೇ ಇಲ್ಲ. ಸೊ ಹೈಜೀನ್ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ನೀವು ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಮಾಡ್ತಾ ಇರ್ಬೋದು ಅಥವಾ ಎಷ್ಟೇ ಡಿಫ್ರೆಂಟಾಗಿ ಪ್ರಾಡಕ್ಟ್ ಮಾಡ್ತಾ ಇರ್ಬೋದು, ಅವೆಲ್ಲ ಬ್ಯಾಕ್ಟೀರಿಯಾಸು ಆ ಥರದ್ದು ಕ್ಲೀನ್ಲಿನೆಸ್ ಇಲ್ಲ ಅಂತಂದರೆ ಆ ಮೆಟೀರಿಯಲ್ಗಳು ವೇಸ್ಟ್ ಆಗಿಬಿಡುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಆಮೇಲೆ ಎಫೆಕ್ಟಿವ್ ಮಾರ್ಕೆಟಿಂಗು, ಔಟ್ರೀಚು, ಇದು ಏನಿದೆ ಎಲ್ಲದಕ್ಕಿಂತ ಎಲ್ಲ ಒಳ್ಳೆ ಪ್ರಾಡಕ್ಟ್ ಆಗಿದೆ, ಎಲ್ಲ ಹೈಜೀನ್ ಮೇಂಟೈನ್ ಮಾಡಿದೆ, ಒಳ್ಳೆ ಫ್ಯಾಕ್ಟ್ರಿ, ಎಲ್ಲವೂ ನಿಜ. ಬಟ್ ನೆಟ್ಟಿಗಾಗಿ ಕರೆಕ್ಟಾಗಿ ನೀವೇನಾದರೂ ಮಾರ್ಕೆಟಿಂಗ್ ಮಾಡಿಲ್ಲ ಅಥವಾ ನಿಮ್ಮ ಬಾಯರ್ಗಳಿಲ್ಲ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ. ಎಂಡ್ ಆಫ್ ದ ಡೇ ತುಂಬ ಒಳ್ಳೆ ಪ್ರಾಡಕ್ಟು ಮನೇಲೇ ಇದ್ದರೆ ಏನು ಯೂಸು, ಮಾರಬೇಕಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಎಫೆಕ್ಟಿವ್ ಆಗಿ ಮಾರ್ಕೆಟಿಂಗು, ಬಾಯರ್ಸ್ ಔಟ್ರೀಚು, ಇದರಲ್ಲಿ ಏನಾದರೂ ಹೆಲ್ಪ್ ಬೇಕಾದರೆ ನಾವು ಮಾಡಿಕೊಡ್ತೇವೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಸೊ ಇವಾಗ ಪ್ರೈಸ್ ಕಾಂಪಿಟೇಷನ್ ಎಲ್ಲಿಂದ ಬರ್ತಾ ಇದೆ, ಸ್ವಲ್ಪ ಆಫ್ರಿಕಾದಿಂದ, ಸೌತ್ ಅಮೇರಿಕಾದಿಂದ ಇವಾಗ ಇನ್ನೂ ಮೊರಿಂಗಾಗಳು ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಇನ್ನೂ ಟೈಮ್ ಇದೆ ಅವರೆಲ್ಲ ಬೆಳೆಯೋಕ್ಕೆ. ಬಟ್ ನೀವೇನಂದರೆ ಇದನ್ನು ಬೇಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಇವತ್ತಿನ ಟೈಮಲ್ಲಿ ಯಾವ ಪ್ರಾಡಕ್ಟ್ಗಳು ಡಿಮಾಂಡಲ್ಲಿದೆ, ಒಂದು US ಅಲ್ಲಾದರೆ ಕ್ಯಾಪ್ಸೂಲ್, ಪೌಡರ್, ಟೀ, ಆಯಿಲ್, ಇದೆಲ್ಲ ಸರ್ಟಿಫಿಕೇಷನ್ಗಳು ಬೇಕು. ಜರ್ಮನಿಯಲ್ಲಾದರೆ ಇವೆಲ್ಲ ಇದೆ, ಇದು ಸರ್ಟಿಫಿಕೇಷನ್ ಎಲ್ಲ ಬೇಕಾಗುತ್ತೆ. UAE ಅಲ್ಲಾದರೆ ಇದೆಲ್ಲ ಡಿಮಾಂಡಲ್ಲಿದೆ, ಈ ಸರ್ಟಿಫಿಕೇಷನ್ಗಳು ಬೇಕು. ಆಸ್ಟ್ರೇಲಿಯಾದಲ್ಲಾದರೆ ಇವೆಲ್ಲ ಡಿಮಾಂಡಲ್ಲಿದೆ, ಇವೆಲ್ಲ ಸರ್ಟಿಫಿಕೇಷನ್ಗಳು ಬೇಕಾಗತ್ತೆ. ಸೌತ್ ಕೊರಿಯಾದಲ್ಲಿ ಇವೆಲ್ಲ ಪ್ರಾಡಕ್ಟ್ಸ್ಗಳು ಡಿಮಾಂಡಲ್ಲಿದೆ, ಈ ಸರ್ಟಿಫಿಕೇಷನ್ಗಳು ಬೇಕಾಗತ್ತೆ. ನೆದರ್ಲ್ಯಾಂಡಲ್ಲಿ ಇವೆಲ್ಲವೂ ಇದೆ, ಈ ಸರ್ಟಿಫಿಕೇಷನ್ಗಳು ಬೇಕಾಗತ್ತೆ. ಸೊ ಇದು ಅಲ್ಲದೆ ಈ ನ್ಯೂಟ್ರಿಷನ್ ಸೆಗ್ಮೆಂಟ್ ಇರ್ಬೋದು ಅಥವಾ ಟಾರ್ಗೆಟ್ ಮಾಡೋ ಯಾವ ಸೆಗ್ಮೆಂಟ್ ಅಂದರೆ, ನೀವು ಯಾವುದಾದ್ರು ಒಂದು ಸೆಗ್ಮೆಂಟ್ನ ಪ್ರಾಪರಾಗಿ ಟಾರ್ಗೆಟ್ ಮಾಡಿ ಅಲ್ಲಿ ಬೆಳೀರಿ. ಅದಾದಮೇಲೆ ಇನ್ನೊಂದು ಸೆಗ್ಮೆಂಟ್ ಕೂಡ ಟಾರ್ಗೆಟ್ ಮಾಡಿ. ಅಮೆಝಾನಲ್ಲಿ ಮಾಡ್ತಿರೋ, ಆಯುರ್ವೇದಿಕ್ ಕ್ಯಾಟಗರಿಯಲ್ಲಿ ಪ್ಲೇಸ್ಮೆಂಟ್ ಮಾಡ್ತಿರೋ ಅಥವಾ ಸಪ್ಲಿಮೆಂಟ್ಸಲ್ಲಿ ಮಾಡ್ತಿರೋ, ಇದರಲ್ಲಿ ಯಾವುದೋ ಒಂದು ಕ್ಯಾಟಗರಿಯಲ್ಲಿ ನಿಮಗೆ ಕೆಲವೊಂದು ಸರ್ಟಿಫಿಕೇಷನಲ್ಲಿ ಲಿವರೇಜ್ಗಳು ಸಿಗುತ್ತೆ. ಸೊ ಕಾಸ್ಮೆಟಿಕ್ ಇರ್ಬೋದು ಅಥವಾ ಇಂಗ್ರೀಡಿಯೆಂಟ್ ಅಂತ ಇರ್ಬೋದು ಅಥವಾ ಆಯುರ್ವೇದಿಕ್ ಪ್ರಾಡಕ್ಟ್ ಇರ್ಬೋದು, ಇದರಲ್ಲೆಲ್ಲ ನಿಮಗೆ ತುಂಬ ಕಂಪ್ಲೈನ್ಸಸ್ ಬರಲ್ಲ. ಸೊ ಅದನ್ನು ನೋಡ್ಕೊಳ್ಳಿ. ಹಾಗಾಗಿ ಮಾರ್ಜಿನು ಕೂಡ ಕಡಿಮೆ ಇರುತ್ತೆ. ಯಾವುದ್ರಲ್ಲಿ ಸರ್ಟಿಫಿಕೇಷನ್ ಬೇಕಾಗುತ್ತೆ ಅಲ್ಲಿ ಮಾರ್ಜಿನ್ಸ್ ಹೆಚ್ಚಿಗೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇರೋದು ಬಾಯರ್ಗಳನ್ನ ಹೇಗೆ ಹುಡುಕಬೇಕು. ಒಂದು ಲಿಂಕ್ಡ್ಇನ್ನಿಂದ ಹುಡುಕೊಳ್ಳಿ, ಯಾಕೆಂದರೆ ಇವರು ಎಲ್ಲ ಕ್ಯಾಟಗರಿಯವರು, ಅದೇ ಕಂಪ್ನಿಗಳು ಎಲ್ಲವೂ ಲಿಂಕ್ಡ್ಇನ್ನಲ್ಲಿ ಇದ್ದೇ ಇರುತ್ತೆ. ಅದರ ಜೊತೆಗೆ B2B ಲಿಸ್ಟಿಂಗ್ ಇರ್ಬೋದು, ದುಡ್ಡು ಕೊಟ್ಟರೆ ಸಿಗುತ್ತೆ, ಇಲ್ಲ ಅಂದರೆ ನಾರ್ಮಲಿ ಸಿಗಲ್ಲ. ಸೊ ಅದರಲ್ಲೂ ಕೂಡ ದುಡ್ಡು ಎಲ್ಲಿ ಹಾಕ್ತಾ ಇದ್ದಾನೆ ಅದನ್ನು ಅರ್ಥ ಮಾಡಿಕೊಂಡು ನೋಡಿಕೊಂಡು ನೀವು ದುಡ್ಡು ಹಾಕಿ. ನೆಕ್ಸ್ಟ್ ಇರೋದು ಗಲ್ಫ್ ಫುಡ್ ಇರ್ಬೋದು, ನ್ಯೂಟ್ರಿಷನ್, ಇದು ಏನು ಟ್ರೇಡ್ ಇವೆಂಟ್ಸ್ ಎಲ್ಲೆಲ್ಲ ಆಗ್ತಾಯಿದೆ ಅದನ್ನೆಲ್ಲ ನೋಡ್ಕೊಳ್ಳಿ. ಅದರ ಜೊತೆಗೆ ಡೈರೆಕ್ಟ್ ಔಟ್ರೀಚ್, ಇಮೇಲ್ ಮಾರ್ಕೆಟಿಂಗ್ ಇರ್ಬೋದು, ವಾಟ್ಸಪ್ ಮಾರ್ಕೆಟಿಂಗ್ ಇರ್ಬೋದು, ಕಾಲ್ ಫಾಲೋಅಪ್ಸ್ ಇರ್ಬೋದು, ಈ ಪ್ರತಿಯೊಂದು ಸರ್ವಿಸು ನಮ್ಮ ಹತ್ರ ಇದೆ. ನಿಮಗೇನಾದರೂ ಬೇಕಾದರೆ ತಿಳಿಸಿ. ಯೂಟ್ಯೂಬಲ್ಲಿ ನಾರ್ಮಲಿ ನಿಮ್ಮ ವೀಡಿಯೋಸ್ಗಳು, ನಿಮ್ಮ ಕಂಪ್ನಿ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಬಗ್ಗೆ, ಪ್ಯಾಕೇಜಿಂಗ್ ವೀಡಿಯೋಸು, ರೀಲ್ಸ್ಗಳು, ಇದನ್ನೆಲ್ಲ ಮಾಡಿ ಹಾಕಿದರೆ ಇದು ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇರೋದು 3 ವರ್ಷದಲ್ಲಿ ಬಿಸ್ನೆಸ್ ಎಷ್ಟು ಬೆಳೀಬಹುದು. ಇವಾಗ ನಾನು 300 kg ನಾನು ಪರ್ ಡೇ ಪ್ರೊಡಕ್ಷನ್ ಮಾಡ್ತಾಯಿದ್ರೆ 75,000 kg ಪರ್ ಇಯರ್ ಆಗುತ್ತೆ. ಅದನ್ನು ನಾನು ಏನಾದರೂ 350 ರೂಪಾಯಿ ಪರ್ kg, ಇದು ತುಂಬ ಕಡಿಮೆ ಹೇಳ್ತಾ ಇರೋದು, ಬಟ್ ಇದಕ್ಕಿಂತ ಹೆಚ್ಚಿಗೆ ಪ್ರೈಸಲ್ಲಿದೆ. ಬಟ್ ಅದನ್ನು ನೋಡಿದರೆ 2.6 crores ನಿಮ್ಮ ಬಿಸ್ನೆಸ್ ಆಗುತ್ತೆ. ಸೊ ಇದರಲ್ಲಿ ಖರ್ಚುಗಳು ಬರುತ್ತೆ, ಚಾಲೆಂಜಸ್ ಬರುತ್ತೆ, ರಿಜೆಕ್ಷನ್ಸ್ ಬರುತ್ತೆ, ಮೆಟೀರಿಯಲ್ಗಳು ನೋಡ್ಕೋಬೇಕು, ಇದೆಲ್ಲ ಪ್ರೊಡಕ್ಷನ್ ಬ್ರೇಕ್ ಡೌನ್ ಆಗದಿರಂಗೆ ನೋಡ್ಕೊಳ್ಳೋದು, ಮಷಿನರೀಸು, ಪ್ರತಿಯೊಂದು ಖರ್ಚುಗಳಿರುತ್ತೆ. ಬಟ್ ಆನ್ ಅಪ್ಪರ್ ನೋಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳಿದರೆ ಮಲ್ಟಿಪ್ಲಿಕೇಷನಲ್ಲಿ ಈ ಥರದ ವಾಲ್ಯೂಮ್ ಇದೆ. ಸೊ ಫಸ್ಟ್ ಡೇನೇ ನೀವು ಪ್ರಾಫಿಟಲ್ಲಿ ಇರ್ತೀರಾ 2.6 crores. 2.6 crores ನಿಮ್ಮ ಬರೀ ಟರ್ನ್ ಓವರ್ ವ್ಯಾಲ್ಯೂ ಹೇಳ್ತಾ ಇರೋದು. ಇದರಲ್ಲಿ ಖರ್ಚುಗಳನ್ನೆಲ್ಲ ತೆಗೆದ ಮೇಲೆ ನಿಮ್ಗೆ ಎಷ್ಟು ಉಳಿಯುತ್ತೆ ಅದರಲ್ಲಿ ನೀವು ನೆಟ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇವಾಗ 300 ಪರ್ ಡೇ ಅಂದರು, ನಾನು ಆಲ್ಮೋಸ್ಟು 365 ಡೇಸ್ ತೊಗೊಂಡ್ರೆ ಆಲ್ಮೋಸ್ಟ್ 1 ಲಕ್ಷ ಚಿಲ್ಲರೆ ಆಗುತ್ತೆ. ಸೊ ಅಷ್ಟೇ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿಲ್ಲ, ಸ್ವಲ್ಪ ಎಲ್ಲ ಡೌನ್ ಲೆವೆಲೆಲ್ಲ ಇಟ್ಕೊಂಡು ಮಾಡ್ತಾಯಿದ್ರೆ ಸೊ ಈ ವ್ಯಾಲ್ಯೂ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಇಂಟು 350, ಇದ್ರ ಜೊತೆಗೆ ನೀವು ಇಂಟರ್ನ್ಯಾಷನಲ್ ಅಂತೂ ಮಾಡೇ ಮಾಡ್ತೀರಾ, ಎಕ್ಸ್ಪೋರ್ಟ್ ಮಾಡ್ತೀರಾ. ಅದ್ರ ಜೊತೆಗೆ ನೀವು ಡೊಮೆಸ್ಟಿಕಲ್ಲೂ ಕೂಡ ಕಡಿಮೆ ರೇಟಿಗೆ ಕೂಡ ನೀವು ಮಾಡ್ಕೋಬೋದು. ಅಟ್ಲೀಸ್ಟ್ ಬ್ರೇಕ್ ಈವನ್ ಸ್ಟಾರ್ಟ್ ಆಗಲಿ, ಗಾಡಿ ನಡೆಯೋಕ್ಕೆ ಸ್ಟಾರ್ಟ್ ಆಗಲಿ ಅಂದರೆ ನೀವು ಡೊಮೆಸ್ಟಿಕ್ ಕೂಡ ಪ್ಲ್ಯಾನ್ ಮಾಡ್ಬೋದು. ಅದರಲ್ಲೂ ಕೂಡ ಇವಾಗ ಟಾಪ್ ಮಾರ್ಕೆಟ್ಸ್ ಯಾವುದಿದೆ, ಅದರಲ್ಲಿ ಬಾಯರ್ಸ್ ಯಾರಿಗೆ ಸಪ್ಲೈ ಮಾಡ್ಬೋದು. ಇಮಿಡಿಯೇಟ್ ನಾನು ಸ್ಟಾರ್ಟ್ ಮಾಡಬೇಕಂದ್ರೆ US ಅಲ್ಲಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ,
ಇವರು ನ್ಯೂಟ್ರಿಷನಲ್ ಬ್ರ್ಯಾಂಡ್ ಇದ್ದಾರೆ, ಇವರು ಕ್ಯಾಪ್ಸೂಲ್ ಪೌಡರ್ ಎರಡೂ ತೊಗೊಳ್ತಾರೆ. ಅವ್ರಿಗೆ ಇಮೇಲು ಮತ್ತು ಲಿಂಕ್ಡ್ಇನಲ್ಲಿ ಕನೆಕ್ಟ್ ಮಾಡಿದ್ರೆ ಸಿಗ್ತಾರೆ. ಇದು ಡೈರೆಕ್ಟ್ ಬಾಯರ್ ಹೆಸರು ಆಯಿತಾ, ಕಂಪ್ನಿ ಹೆಸರು. ಜರ್ಮನಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇವರು ಆರ್ಗ್ಯಾನಿಕ್ ರಿಟೇಲ್ ಸ್ಟೋರ್ ಇದೆ ಇವ್ರದ್ದು, ಈ ಪೌಡರ್ಸ್ ಇದೆ. ಇವ್ರು ಲಿಂಕ್ಡ್ಇನ್ನಲ್ಲಿ ಮತ್ತು ಬಯೋ ಟ್ರೇಡ್ ಫೇರ್ಸಲ್ಲಿ ಸಿಗ್ತಾರೆ, ನಮಗೆ ಕೂಡ ಹಾಗೆ ಸಿಕ್ಕಿರೋದವರು. ಸೊ UAE, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರು ಆರ್ಗ್ಯಾನಿಕ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಇವರು ನಾರ್ಮಲಿ ಮೊರಿಂಗಾ ಟೀಗಳನ್ನ ಮತ್ತು ಕ್ಯಾಪ್ಸೂಲ್ಗಳನ್ನ, ಮತ್ತು ಇವ್ರು ಕೇಳೋದೇನೆಂದರೆ ವೆರೈಟೀಸ್ ಇದ್ದರೆ ಹೇಳಿ ಅಂತಾರೆ. ಸೊ ವೆರೈಟೀಸ್ ನೀವೇನಾದರೂ ಕಾಂಬಿನೇಷನ್ ಮಾಡಿದರೆ ಸ್ಯಾಂಪಲ್ ಕಳ್ಸೋಕೆ ಹೇಳ್ತಾರೆ, ಸ್ಯಾಂಪಲ್ ಕಳಿಸಿ. ಅವ್ರು ಅಪ್ರೂವ್ ಮಾಡಿದ್ರು, ಆ ಟೇಸ್ಟ್ಗಳು ಅವ್ರಿಗೆ ಇಷ್ಟ ಆಯಿತು ಅಂದರೆ ಮುಂದೆ ಪ್ರೊಕ್ಯೂರ್ ಮಾಡ್ತಾರೆ. ಕೋಲ್ಡ್ ಇಮೇಲು, ವಾಟ್ಸಪ್ಪು, ವಿಸಿಟು ಇದೆಲ್ಲ ಆಗುತ್ತೆ. ದುಬೈ ಆದರೆ ನೀವೇನು ದೊಡ್ಡ ತಲೆ ಕೆಡಿಸ್ಕೊಳ್ಳೋಲ್ಲ, ತುಂಬ ಹತ್ತಿರ ಇದೆ, ತುಂಬ ಕಾಸ್ಟು ಇಲ್ಲ. ಹೋಗ್ತಾ ಹೋಗ್ತಾ ಬರುವಾಗ ಒಂದು ಐಪ್ಯಾಡು, ಒಂದು ಮ್ಯಾಕ್ಬುಕ್ ತೊಗೊಂಡು ಬಂದರೆ ನಿಮ್ಗೆ ಆಲ್ಮೋಸ್ಟ್ ಏನು ಖರ್ಚು ಹಾಕಿದರೆ ಅದೆಲ್ಲ ರಿಕವರ್ ಆಗಿಬಿಡುತ್ತೆ. ಸೊ ಆಸ್ಟ್ರೇಲಿಯಾ ಆದರೆ ಈ ಕಂಪ್ನಿಗೆ ಮಾತಾಡಿ. ಹೆಲ್ತ್ ಸಪ್ಲಿಮೆಂಟ್ಸ್ ಕಂಪ್ನಿ ಇದು. ಇದು ಪೌಡರ್ ಮತ್ತು ಕ್ಯಾಪ್ಸೂಲ್ಸ್ ಎರಡೂ ಮಾಡ್ತಾರೆ. ಇವರು ನಾರ್ಮಲಿ ಸೇಲ್ಸ್ ಲಿಂಕ್ಡ್ಇನ್ನಲ್ಲಿ ನಿಮಗೆ ಸಿಗುತ್ತೆ. ಸೇಲ್ಸ್ ನ್ಯಾವಿಗೇಟರ್ ಬೇಕಾದ್ರೆ ಯೂಸ್ ಮಾಡಿದರೆ ತುಂಬ ಈ ಥರದ ಕಂಪ್ನಿಗಳು, ಸಿಮಿಲರ್ ಬಾಯರ್ಸ್ಗಳು ಎಲ್ಲರೂ ಸಿಗ್ತಾರೆ. ಸೌತ್ ಕೊರಿಯಾದಲ್ಲಾದರೆ ಈ ಕಂಪ್ನಿಗೆ ಮಾತಾಡ್ಕೊಳ್ಳಿ. ಇವರು ಸ್ಕಿನ್ ಕೇರ್ ಬ್ರ್ಯಾಂಡ್ ಇದ್ದಾರೆ, ಮೊರಿಂಗಾ ಆಯಿಲ್ ತೊಗೊಳ್ತಾರೆ. ಸೊ ಇದೆಲ್ಲ ಪ್ರಾಡಕ್ಟ್ಸ್ನ ಇವ್ರನ್ನ ಡೈರೆಕ್ಟ್ಲಿ ನಾವು ಭೇಟಿಯಾಗಿರೋದು ಇಲ್ಲಿಂದ. ಸೊ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಓಕೆ. ಸೊ ಅದ್ರ ಜೊತೆಗೆ ಎಪಿಡಾ ಟ್ರೇಡ್ ಡೇಟಾ ಇರ್ಬೋದು, ಇಂಪೋರ್ಟ್ ಜೀನಿಯಸ್ ಇರ್ಬೋದು, B2B ಡೈರೆಕ್ಟ್ರೀಸ್ ಇರ್ಬೋದು, ಇಲ್ಲೆಲ್ಲ ನೀವು ಸರ್ಚ್ ಮಾಡಿ ಯಾರ್ಯಾರು ಪ್ರೊಕ್ಯೂರ್ ಮಾಡ್ತಿದ್ದಾರೆ, ಏನೆಲ್ಲ ಪ್ರೊಕ್ಯೂರ್ ಮಾಡ್ತಾರೆ ನೋಡಿಕೊಂಡು ಮಾತಾಡಿ. ಸೊ ಇದೊಂದು ಟ್ಯಾಂಪ್ಲೇಟ್ಸ್ ಇದೆ. ಸೊ ಇಮೇಲ್ ಟ್ಯಾಂಪ್ಲೇಟ್ ಇಲ್ಲಿದೆ. ಸೊ ಸ್ಕ್ರೀನ್ಶಾಟ್ ಬೇಕಂದರೆ ತೊಗೊಂಡು ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡು, ಈ ಡಾಕ್ಯುಮೆಂಟ್ ಬೇಕಂದರೆ ನಿಮಗೆ ವೆಬ್ಸೈಟಲ್ಲೂ ಸಿಗುತ್ತೆ. ಆ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೇನೆ, ಬೇಕಾದ್ರೆ ಅಲ್ಲಿ ಹೋಗಿಬಿಟ್ಟು ಪರ್ಚೇಸ್ ಮಾಡಿಕೊಡಿ. ಸೊ ಲಿಂಕ್ಡ್ಇನ್, ವಾಟ್ಸಪ್ ಟ್ಯಾಂಪ್ಲೇಟು, ಅದರ ಜೊತೆಗೆ ಲಿಂಕ್ಡ್ಇನ್ ಮತ್ತು ವಾಟ್ಸಪ್ ಕ್ಯಾಟಲಾಗ್ ಶೇರಿಂಗ್ ಟ್ಯಾಂಪ್ಲೇಟ್ ಇದೆ. ಯಾವ ಥರದ ಪ್ರಾಡಕ್ಟ್ಗಳನ್ನ ನಾವು ಡೀಲ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಈ ಪ್ರಾಡಕ್ಟ್ಗಳು ನೀವು ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ಯಾವ ಪೌಡರಲ್ಲಿ ಹೋಗ್ತಾ ಇದ್ದೀರೋ, ಆಯಿಲಲ್ಲಿ ಹೋಗ್ತಾ ಇದ್ದೀರೋ, ಎಲ್ಲಿ ಹೋಗ್ತಾ ಇದ್ದೀರೋ ನೋಡಿಕೊಂಡು ಈ ಥರದ ಪ್ಯಾಕೇಜಿಂಗ್ಗಳನ್ನ ರೆಡಿ ಮಾಡ್ಕೊಳ್ಳಿ. ನಿಮ್ಮ USDA ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಇರ್ಬೋದು, ಯಾವ್ಯಾವ ಸರ್ಟಿಫಿಕೇಟ್ ತೊಗೊಂಡಿದ್ರೆ ಅದನ್ನೆಲ್ಲ ಲಿಸ್ಟ್ ಹಾಕಿದರೆ ಅದೊಂದು ಅಥೆಂಟಿಸಿಟಿ ಆಗುತ್ತೆ. ಅದರಿಂದ ಜನ ಬೇಗ ರೆಸ್ಪಾಂಡು ಕೂಡ ಮಾಡ್ತಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಇದರಲ್ಲಿ ಕ್ಯಾಪ್ಸೂಲ್ಸ್, ಟ್ಯಾಬ್ಲೆಟ್ಸ್ಗಳಂತ ಏನು ಹೇಳ್ತೇವೆ, ಈ ಥರದ ಟ್ಯಾಬ್ಲೆಟ್ಸ್ಗಳನ್ನ ಫಿಲ್ ಮಾಡಿ ಕೊಡ್ಬೋದು. ಇದು ಕೂಡ ಮಿಷಿನರಿ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಅದರ ಮಾರ್ಜಿನ್ಸ್ ಕೂಡ ಚೆನ್ನಾಗಿದೆ. ಇವತ್ತಿನ ಟೈಮಲ್ಲಿ A to B ಬಗ್ಗೆ ಸೌತ್ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು. ನಾರ್ಮಲಿ ಬೆಂಗಳೂರವ್ರಿಗಂತೂ A to B ಹೋಟೆಲ್ಸ್ಗಳೆಲ್ಲ ತುಂಬ ಇದೆ. ಸೊ ಇವತ್ತಿನ ಟೈಮಲ್ಲಿ ಡೊಮೆಸ್ಟಿಕ್ಕಲ್ಲೂ ಕೂಡ ಇವ್ರಿಗೆ ನೀವು ಮೆಟೀರಿಯಲ್ಗಳನ್ನ ಸಪ್ಲೈ ಮಾಡ್ಬೋದು. ಸ್ವಲ್ಪ ಝೂಮ್ ಮಾಡಿ ನೋಡೋಣ. ಸೊ ಇಲ್ಲಿ ನೋಡಿ, ಕಂಪ್ನಿ ಮ್ಯಾನುಫ್ಯಾಕ್ಚರ್ ಯಾರೋ ಮಾಡ್ತಾ ಇದ್ದಾರೆ, ಇವರು ವೈಟ್ ಲೆವೆಲಿಂಗ್ ಮಾಡ್ಕೊಂಡು ತೊಗೊಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೀವು ನೋಡ್ಕೊಂಡು, ಇದು ಬೆಂಗಳೂರಲ್ಲೇ ಯಾರೋ ಮಾಡಿಕೊಡ್ತಾ ಇರೋದು. ಸೊ ನೋಡ್ಕೊಳ್ಳಿ, ಈ ಥರ ನೀವು ಮಾರ್ಕೆಟಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಮಾರ್ಕೆಟೆಡ್ ಬೈ ಅಂತ ಇರುತ್ತೆ. ಇಲ್ಲಿ ಫ್ಯಾಕ್ಟ್ರಿಗಳು ಕೂಡ ಇರುತ್ತೆ. ಸೊ ಏನಂತಂದರೆ, ನಾನು ಯಾಕೆ ಇದನ್ನು ಈ ವಿಷಯ ಹೇಳ್ತಾ ಇದ್ದೇನೆ ಅಂತಂದರೆ, ಇವಾಗ ಜನಕ್ಕೆ ಏನಾಗುತ್ತೆ ಸರ್, ಈಗ ಪ್ರತಿ ಸರಿ ನಾವು ಮ್ಯಾನುಫ್ಯಾಕ್ಚರ್ ಆಗೇನೆ ಕೆಲಸ ಮಾಡಬೇಕಾ? ಮ್ಯಾನುಫ್ಯಾಕ್ಚರ್ ಆಗೋ ಅವಶ್ಯಕತೆ ಇಲ್ಲ. 40 ಲಕ್ಷ ಹಾಕೇನೆ ನಾವು ಕೆಲಸ ಮಾಡಬೇಕಾ? ಅದು ಕೂಡ ಅವಶ್ಯಕತೆ ಇಲ್ಲ. ನೀವೇನು ಮಾಡ್ಬೋದು, ಇಲ್ಲಿ ಕಂಪ್ನಿ ಹೆಸರು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಗುಡಹಳ್ಳಿ ರೋಡ್, ಇಲ್ಲಿ ಯಾವುದೋ ಒಂದು ಕಂಪ್ನಿ ಹೆಸರಿದೆ, ಹೆಸರು ಬರೆದಿಲ್ಲ, ಬಟ್ ಆದರೆ IFSC ಕೋಡ್ ಇದೆ. ಇದು ಯಾವುದೋ ಬೇರೆ ಅಡ್ರೆಸ್ಸಲ್ಲೇ ಇದೆ. ಇವ್ರದ್ದೇನ ಬೇರೆದವ್ರದ ಗೊತ್ತಿಲ್ಲ, ಬಟ್ ಅದನ್ನು ನೋಡಿ ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ ಮಾರ್ಕೆಟೆಡ್ ಬೈ, ಹಾಗಾದರೆ ಇವರೇ ಮಾಡ್ತಾ ಇದ್ದಾರೆ, ಇವರೇ ಪ್ಲಾಂಟ್ ಹಾಕೊಂಡು ಮಾಡ್ತಾ ಇದ್ದಾರೆ ನೋಡಿ. ಇವ್ರದ್ದು ಏನಾದರೂ ತೊಗೊಂಡು ಮಾಡ್ತಾ ಇದ್ದಾರೆ, ಇದನ್ನು ತೊಗೊಂಡು ಮಾಡ್ಬೋದು. ಇಲ್ಲ ಅಂದರೆ ತುಂಬ ಸರಿ ಏನಾಗುತ್ತೆ ಅಂದರೆ, ಬೇರೆ ಬ್ರ್ಯಾಂಡ್ಗಳಿರುತ್ತೆ, ಅವರೆಲ್ಲ ಏನು ಮಾಡ್ತಾರೆ, ಅವರು ಬೇರೆ ಬ್ರ್ಯಾಂಡ್ಗಳಿಂದ ಹೊರಗಡೆಯಿಂದ ಮಾಡಿಸ್ಕೊಂಡು ಅವ್ರು ಮಾರ್ತಾರೆ. ಅದನ್ನು ತಿಳ್ಕೊಂಡು ಎಲ್ಲಿಂದ ಮಾಡಿಸ್ತಾ ಇದ್ದಾರೆ ನೋಡಿಕೊಂಡು ಅದನ್ನು ಕೂಡ ಹೋಗಿ ಪ್ರೊಕ್ಯೂರ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ಟೈಮಲ್ಲಿ ಸರ್ ಎಕ್ಸ್ಪೋರ್ಟ್ ಪ್ರೈಸ್ ಏನಿದೆ, ಅಥವಾ ನಮಗೆ ಎಷ್ಟು ಖರ್ಚು ಬರುತ್ತೆ. ಸೊ ಇವಾಗ ರಾ ಮೆಟೀರಿಯಲ್ ಲೀಫು 45 ರೂಪಾಯಿಗೆ ಸಿಗುತ್ತೆ. ಇವಾಗ ಜನಕ್ಕೆ ಏನಂತಂದರೆ, ಸರ್ 45ಕ್ಕೆಲ್ಲ ಎಲ್ಲಿ ಸಿಗುತ್ತೆ, ನಮಗೆ 350 ರೂಪಾಯಿಗೆ ಸಿಗುತ್ತೆ. ನಿಮಗೆ ಎಲ್ಲಿ ಸಿಗ್ತಾ ಇದೆಯೋ ನನಗೆ ಗೊತ್ತಿಲ್ಲ, ನೀವು ಎಲ್ಲಿಂದ ತೊಗೊಂಬರ್ತಾ ಇದ್ರೋ ನನಗೆ ಗೊತ್ತಿಲ್ಲ, ನನಗೆ ಮಾತ್ರ 45 ರೂಪಾಯಿಗೆ ಸಿಗುತ್ತೆ. ಓಕೆ. ಸೊ ಇದನ್ನು ನೀವು ಎಲ್ಲಿ ಕಡಿಮೆ ಸಿಗುತ್ತೆ, ಎಲ್ಲಿಂದ ನಾವು ಇದು ಪ್ರೊಕ್ಯೂರ್ಮೆಂಟ್ ಮಾಡ್ಬೋದು, ಪ್ರಾಪರಾಗಿ ನಿಮ್ಮ ಟೀಮ್ ಇತ್ತು ಮಾಡೋಕ್ಕೆ ಬರ್ತಾ ಇದ್ದರೆ ಇದೆಲ್ಲ ಕೂಡ ಅರೇಂಜ್ ಆಗುತ್ತೆ. ನೆಕ್ಸ್ಟ್ ಇರೋದು ಡ್ರೈಯಿಂಗ್ ಮತ್ತು ಪ್ರೊಸೆಸಿಂಗ್ ಒಂದು 35 ರೂಪಾಯಿ ಖರ್ಚಾಗುತ್ತೆ. ಪ್ಯಾಕೇಜಿಂಗಲ್ಲಿ ಒಂದು 20 ರೂಪಾಯಿ, ಇನ್ನೂ ಕಡಿಮೆ ಆಗ್ಬೋದು, ಬಟ್ ಸ್ಟಿಲ್ ಪ್ಯಾಕೇಜಿಂಗ್ ಪೌಚಸಲ್ಲಿ ನೋಡಿದರೆ ಅದು, ಮತ್ತು ವ್ಯಾಕ್ಯೂಮ್ ಸೀಲ್ಡ್ ನೈಟ್ರೋಜನ್ ಫ್ಲಶ್ಡ್ ಪೌಚಸ್ಸು. ಲೇಬರು ಮತ್ತು QC ಒಂದು 15 ರೂಪಾಯಿ, ಓವರ್ ಹೆಡ್ ಮತ್ತು ಸರ್ಟಿಫಿಕೇಷನ್ ಒಂದು 20 ರೂಪಾಯಿ. ಟೋಟಲ್ ನನ್ನ ಎಕ್ಸ್ವರ್ಕ್ಸ್ ಪ್ರೈಸ್ ಬರೋದು 135 ರೂಪಾಯಿ ಅಂದಾಜಲ್ಲಿ. ಅದರಲ್ಲೂ ನಾನು ಇವಾಗ ಚೆನ್ನೈ ಪೋರ್ಟಿಂದ ಎಕ್ಸ್ಪೋರ್ಟ್ ಮಾಡ್ತೇನೆ, ಅಥವಾ ನಾನು ಏರ್ ಕಳಿಸೋದಾದ್ರೆ ನಾನು ಬೆಂಗಳೂರಿಂದ ಕಳಿಸ್ತೇನೆ, ಆದರೂ ಕೂಡ ಒಂದು 5 ರೂಪಾಯಿ ನಾನು ಲಾಜಿಸ್ಟಿಕ್ ಖರ್ಚು ಇಟ್ಕೊಳ್ತೇನೆ. ಅದರಲ್ಲಿ ನಾನು ಏನಾದರೂ FOB ಮಾಡ್ತಾ ಇದ್ದರೆ ಅದು ಇದರಲ್ಲಿ ಅಂತಂದರೆ 140 ರೂಪಾಯಿ ನನಗೆ LCL ಪ್ರೈಸ್ ಬೀಳುತ್ತೆ. ಅದರ ಜೊತೆಗೆ ನಾನು ಏನಾದರೂ ಇನ್ಶೂರೆನ್ಸು ಮತ್ತು CIF ಪ್ರೈಸ್ ಕಳಿಸೋದಾದರೆ ದುಬೈಗೆ, ಸೊ ಅಲ್ಲಿ ನನಗೆ 152 ರೂಪಾಯಿ ಪರ್ kg ಬೀಳುತ್ತೆ. ಸೊ ಇದನ್ನು ನಾನು ಮಾರಬೇಕಾ 152ಕ್ಕೆ? ಇಲ್ಲ, ನಾವು 350 ರೂಪಾಯಿ ಹತ್ರ ಮಾರ್ತಾ ಇದ್ದೇವೆ. ನೀವು ಕೂಡ ಅದೇ ರೇಂಜಲ್ಲಿ ಮಾರ್ಬೋದು. ಸೊ 150ರಿಂದ 350, 400, 550ವರೆಗೂ ಹೋಗ್ತಾ ಇದೆ.
ಇದೇ ನೀವೇನಾದ್ರು ಫಾರ್ಮಾಸ್ಯೂಟಿಕಲ್ಸ್ಗೆ ಆದರೆ ಆಲ್ಮೋಸ್ಟ್ 900 ರೂಪಾಯಿ ಮೇಲೂ ಹೋಗುತ್ತೆ. ಕಡಿಮೆ ಅಂದರೂ ಕೂಡ ಬರೀ ನಾವು ಪೌಡ್ರ್ ಮಾಡಿ ಗ್ರೈಂಡ್ ಮಾಡಿ ಕೊಡೋದಕ್ಕೆ ನಾವು ಆಲ್ಮೋಸ್ಟ್ ಒಂದು 350ಇಂದ 450ವರೆಗೂ ಮಿನಿಮಮ್ ಪ್ರೈಸ್ ಇದೆ. 550 ಅಂತೂ ನೀವು ಅಂದ್ಕೊಳ್ಳಿ. 550ಇಂದ ನೆಗೋಷಿಯೇಷನ್ ಸ್ಟಾರ್ಟ್ ಆಗುತ್ತೆ. ವಾಲ್ಯೂಮ್ ಇದ್ದರೆ ಮಾತ್ರ 400 ಹತ್ರ ಬರ್ತವೆ, ಇಲ್ಲಾಂದರೆ 500 ರಫ್ಲಿ 500 ಮೇಲೇ ಡೀಲ್ಗಳು ಕ್ಲೋಸ್ ಆಗುತ್ತೆ. ಸೊ ಅದು ಕೂಡ ಮಾರ್ಕೆಟ್ ಸಪ್ಲೈ ಏನಿದೆ, ಪ್ರೊಸೆಸ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಪ್ರಾಡಕ್ಟ್ ಓವರ್ವ್ಯೂ ಟೇಬಲ್ ಏನಂತಂದರೆ, ಇವಾಗ ನಾವು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ, ಇವಾಗ ನಮಗೆ ಯಾರಾದರೂ ಬಂದರೆ ನಾವು ಯಾವ ರೀತಿಯಲ್ಲಿ ಮಾತಾಡ್ತೇವೆ. ಸೊ ಮೊರಿಂಗಾ ಲೀಫ್ ಪೌಡರ್ ಬೇಕಾ ಸರ್, 100 ಗ್ರಾಮ್ದ 25 kg ಪೌಚ್ ಇದೆ, ನಿಮ್ಗೆ ಯಾವ್ದು ಬೇಕು, 50 kg ಮಿನಿಮಮ್ ನೀವು ತೊಗೊಳ್ಬೇಕು, ಅದೇ ನಿಮ್ಮ ಸ್ಯಾಂಪಲ್ ಆರ್ಡ್ರಿಗೆ ಕಳ್ಸೋಕ್ಕೆ. ಸೊ ಸ್ಯಾಂಪಲ್ ಆರ್ಡ್ರಿಗೆ ನಾವು ಏನು ಮಾಡ್ತೇವೆ, ಈ ಎಲ್ಲ ಸರ್ಟಿಫಿಕೇಷನ್ ಮುಂಚೆ ಮಾಡಿಸಿಟ್ಕೊಂಡಿರ್ತೇವೆ. 50 kg ಮಿನಿಮಮ್ ಆರ್ಡರ್ ಕೊಟ್ಟರೆ ನಾವು ನಿಮ್ಗೆ ಕಳಿಸ್ಕೊಡ್ತೇವೆ ಅಂತ ಹೇಳಿ ಅದರ ಜೊತೆ DHL ಜೊತೆನೋ ಫೆಡೆಕ್ಸ್ ಜೊತೆನೋ, ಅದು ಆಲ್ರೆಡಿ ವಿಡಿಯೋ ಮಾಡಾಕಿದ್ದಾನೆ, ಅದನ್ನು ಕೂಡ ನೋಡಿ. ಅದರಲ್ಲಿ ಏನಾಗುತ್ತೆ, ಈ ಮೆಟೀರಿಯಲ್ಗಳನ್ನ ನಾವು ನಾರ್ಮಲಿ ಅವರಿಗೆ ಡಿಸ್ಪ್ಯಾಚ್ ಮಾಡ್ತೇವೆ. ಸೊ ಮೊರಿಂಗಾ ಕ್ಯಾಪ್ಸೂಲ್ ಆದರೆ ಮಿನಿಮಮ್ ಒಂದು 1000 ಬಾಟಲ್ಸ್ ಹೇಳ್ತೇವೆ. ಒಂದು ಬಾಟಲಲ್ಲಿ ಆಲ್ಮೋಸ್ಟ್ 500 mg ಫಿಲ್ಲಿಂಗ್ ಇರುತ್ತೆ. ಅದರಲ್ಲೂ ಕೂಡ 60 ಅಥವಾ 120 ಟ್ಯಾಬ್ಲೆಟ್ಸ್ ಬರುತ್ತೆ. ಸೊ ಅದನ್ನು ನಾವೊಂದು 1000 ಬಾಟಲ್ಸ್ ಮಿನಿಮಮ್ ಆರ್ಡರ್ ಕೊಡಿ ಅಂತ ಹೇಳ್ತೇವೆ. ಅದ್ರ ಜೊತೆ ಟೀ ಬ್ಯಾಗ್ಸ್ ಇದೆ, ಅದು ಕೂಡ 500 ಬಾಕ್ಸಸ್ಸಲ್ಲಿ ನಾರ್ಮಲಿ 25 ಸ್ಯಾಶೆಕ್ ಆಫ್ 1 ಗ್ರಾಮ್ ಅಥವಾ 50 ಸ್ಯಾಶೆಕ್ ಆಫ್ 1 ಗ್ರಾಮ್, ಇದನ್ನು ನಾವು ಅವರು ಹೇಳಿರೋ ಥರ ಪ್ಯಾಕೇಜ್ ಮಾಡಿ ಕಳಿಸ್ಕೊಡ್ತೇವೆ. ಬಟ್ ನಾರ್ಮಲಿ ಸ್ಯಾಂಪಲ್ ಆರ್ಡ್ರಲ್ಲಿ ನಾವೇನು ಕಸ್ಟಮೈಸೇಷನ್ ಕೊಡಲ್ಲ. ಬಟ್ ಜನ ಏನೂ ಕೇಳ್ತಾ ಇಲ್ಲ ಬೈ ದ ವೇ. ಸೊ ಅವ್ರು ಏನಂತಂದರೆ ಈ 500 ಬಾಕ್ಸಸ್ ಏನಿದೆ ಅದನ್ನು ಟೆಂಪ್ರರಿ ಟ್ರೈಔಟ್ ಮಾಡ್ತಾರೆ. ಅದಾದಮೇಲೆ ಏನಿದೆ ಅದನ್ನು ಅವರು ವೈಟ್ ಲೇಬಲಿಂಗಲ್ಲೇ ಕೇಳ್ತಾರೆ. ಸೊ ಮೊರಿಂಗಾ ಆಯಿಲ್ ಆದರೆ 100 ml ಇಂದ 5 ಲೀಟರ್ ಪ್ಯಾಕೇಜಿಂಗ್ ಬೇಕಾಗುತ್ತೆ. ಮಿನಿಮಮ್ 100 ಲೀಟರ್ ಆರ್ಡ್ರನ್ನು ನಾವು ತೊಗೊಳ್ಳೋದು ಸ್ಯಾಂಪಲ್ ಆರ್ಡ್ರಲ್ಲಿ. ಅದು ಕೋಲ್ಡ್ ಪ್ರೆಸ್ ಆಯಿಲು. ಸೊ ಮಿನಿಮಮ್ ಅದರಲ್ಲಿ ನಡೆದು ಹೋಗುತ್ತೆ. ಸೊ ಮೊರಿಂಗಾ ಇವತ್ತಿನ ಟೈಮಲ್ಲಿ ಸರ್ ಎಲ್ಲ ಆಯಿತು, ಎಲ್ಲ ಓಕೆ, ಬಾಯರ್ಸ್ ಇಲ್ಲೇ ಇದ್ದಾರೆ ನೋಡಿ. ಸೊ ಇವರೆಲ್ಲ ಟಾಪ್ ಬಾಯರ್ಸ್ ಜಗತ್ತಿನಲ್ಲಿರೋರು. ಸೊ ನೀವೇನು ಮಾಡ್ಬೋದು, ಇವರೆಲ್ಲ ಇಷ್ಟು ವಾಲ್ಯೂಮಲ್ಲಿ ಮೊರಿಂಗಾ ಪೌಡ್ರನ್ನ ಪರ್ಚೇಸ್ ಮಾಡ್ತಾರೆ. ಇದು ಏನಿದೆ ಅಲ್ಲ ಈ ವ್ಯಾಲ್ಯೂ, ಇದನ್ನು ನೀವು ಇಂಟು 84 ಅಥವಾ 85 ಮಾಡಿ, ಆವಾಗ ನಿಮಗೆ ಇಂಡಿಯನ್ ರುಪೀಸಲ್ಲಿ ಪ್ರೈಸ್ ಗೊತ್ತಾಗುತ್ತೆ. ಇವರು ಎಷ್ಟು ಕೋಟಿ ವಾಲ್ಯೂಮಲ್ಲಿ ಮೊರಿಂಗಾಗಳನ್ನ ಪರ್ಚೇಸ್ ಮಾಡ್ತಾರೆ. 1, 2, 3 ಈ ಥರದ ಎಲ್ಲ ಕಂಪ್ನಿಗಳನ್ನ ನೋಡ್ಕೊಳ್ಳಿ. ಸೊ ಈ ಎಲ್ಲ ಕಂಪ್ನಿಗಳು ಈ ಪ್ರೈಸಲ್ಲಿ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಸರ್ ಇವಾಗ ನಾವೇ ಹೊಸಬ್ರ, ಏನಿಲ್ಲ, ನಿಮಗಿಂತ ಮುಂಚೆ ಇಷ್ಟೆಲ್ಲ ಕೋಟಿಗಳಲ್ಲಿ ಯಾರೋ ಸಪ್ಲೈ ಮಾಡಿದ್ದಾರೆ ಆಲ್ರೆಡಿ. ಸೊ ಹೀಗೇ ನೀವು ಏನೋ ಬಿಸ್ನೆಸ್ ಮಾಡ್ತಾ ಹೋದರೆ ಬಿಸ್ನೆಸ್ಗಳು ಬೆಳೆಯುತ್ತೆ. ಸೊ ಇವಾಗ ಇನ್ನೊಂದೇನು ಸರ್, ಇವಾಗ ಮಷೀನ್ಸ್ ನಾನು ಹಾಕಬೇಕು ಅಂದ್ಕೊಂಡಿದ್ದೇನೆ, ಎಲ್ಲಿಂದ ತೊಗೊಳ್ಳಿ? ಅಜಯ್ ಪವಾರ್ ಅಂತ ಇದ್ದಾರೆ, ಇವರು ಅಮರಾವತಿಯವರು, ಮಹಾರಾಷ್ಟ್ರದವರು. ಇವರು ಅಜಯ್ ಪವಾರ್ ಅವರು ಆಲ್ರೆಡಿ ಮಷೀನ್ಸ್ ಬೆಂಗಳೂರಲ್ಲೂ ಕೊಟ್ಟಿದ್ದಾರೆ. ಅವ್ರ ಜೊತೆ ನಮ್ಮ ರೆಫರೆನ್ಸ್ ತೊಗೊಂಡು ರೋಹಿತ್ ದೇಸಾಯಿ ಅವರು JB ಎಕ್ಸ್ಪರ್ಟ್ಸಿಂದ ಹಿಂಗೆ ವೀಡಿಯೋ ನೋಡಿದ್ದೆ ಹೀಗೀಗೆ ಅಂತ ಹೇಳಿ, ಅವ್ರು ನಿಮಗೆ ಏನಿದೆ ನೋಡಿಕೊಂಡು ನಿಮ್ಗೆ ಏನೇನು ಬೇಕು ಅವ್ರದ್ದೆಲ್ಲ ಪ್ರಾಡಕ್ಟ್ಸು ಮತ್ತು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, ಅಲ್ಲಿ ಹೋಗ್ಬಿಟ್ಟು ಕೂಡ ಅವ್ರದ್ದು ಪ್ರಾಡಕ್ಟ್ಗಳನ್ನ ಡೆಮೋ ನೋಡಿ. ಇಲ್ಲ ಅಂದರೆ ನೀವು ದುಡ್ಡು ಹಾಕ್ಕೊಂಡು ತೊಗೊಳ್ತಾ ಇದ್ದಾಗ ಅಟ್ಲೀಸ್ಟ್ ಒಂದು ಸರಿ ಫ್ಯಾಕ್ಟ್ರಿ ವಿಸಿಟ್ ಮಾಡಿಕೊಂಡು ಅವ್ರ ಜೊತೆ ಪರ್ಸ್ನಲಿ ಭೇಟಿಯಾಗಿ ಬನ್ನಿ. ನಿಮಗೇನೋ ಕರೆಕ್ಟ್ ಅನಿಸಿದ್ರೆ ಮುಂದಿನ ಮಾತಾಡ್ಕೊಳ್ಳಿ. ಸೊ ಬೇರೆ ಎಲ್ಲ ಮೆಷಿನ್ಸ್ ಇದೆ, ಇದೆಲ್ಲ ಸೀಡ್ಸ್ಗಳಿದೆ, ಮೊರಿಂಗಾ ಸೀಡ್ಸ್ಗಳು ಈ ಥರ ಬರುತ್ತೆ. ಅದನ್ನು ಅವರು ಒಡೆದು ತೆಗೆದ್ಮೇಲೆ ಈ ಥರದ ಬೀಜಗಳು ಬರುತ್ತೆ. ಈ ಬೀಜಗಳನ್ನ ತೊಗೊಂಡು ಇದರಲ್ಲಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಅವರಲ್ಲಿರೋ ಬೇಕಾಗಿರೋ ಎಲ್ಲ ಮೆಷಿನ್ಸ್ಗಳಿದೆ, ನೋಡ್ಕೊಳ್ಳಿ. ನಿಮಗೆ ಏನು ಬೇಕು, ಇಲ್ಲೇ ಕಾಂಟ್ಯಾಕ್ಟ್ ನಂಬರು ಇದೆ ಅವ್ರದ್ದು, ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ಇದೆಲ್ಲ ಡೀಟೇಲ್ಸು ಪ್ರಾಡಕ್ಟ್ಸ್ಗಳಿದೆ, ನೋಡಿಕೊಂಡು ಅವ್ರ ಹತ್ರ ಏನಿದೆ, ಯಾವ ಮೆಷಿನ್ಸ್ಗಳು ಬೇಕು ಬೇಡ ಅದನ್ನು ನೋಡಿಕೊಂಡು ಸ್ಟಾರ್ಟ್ ಮಾಡಿ. ಇಲ್ಲದೆ ಹೋದರೆ ಸರ್ ಇವಾಗ ಟ್ರೇಡಿಂಗ್ ಮಾಡ್ತಾನೆ, ಇಷ್ಟೆಲ್ಲ ದುಡ್ಡು ಹಾಕಬೇಕಾ ನಾನು? ಬೇಡ, ನೀವು ಯಾರು ಆಲ್ರೆಡಿ ಫ್ಯಾಕ್ಟ್ರಿ ಇದೆಯೋ ಅವ್ರ ಹತ್ರ ಹೋಗ್ಬಿಟ್ಟು ಮೆಟೀರಿಯಲ್ಗಳನ್ನ ಸ್ಯಾಂಪಲ್ಗೆ ತೊಗೊಂಡು ಅದನ್ನು ಟೆಸ್ಟ್ ಮಾಡಿಸಿ ರಿಪೋರ್ಟ್ ಎಲ್ಲ ರೆಡಿ ಮಾಡಿಕೊಂಡು ಬೇರೆ ಎಲ್ಲ ಸರ್ಟಿಫಿಕೇಷನ್ ಲೈಸೆನ್ಸ್ ನಾನು ಏನು ಹೇಳಿದ್ದೇನೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಅದೆಲ್ಲ ಆಯಿತು ಅಂದರೆ ನೀವು ಆಟೋಮೆಟಿಕ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಬಟ್ ಆದರೆ ಏನು ಈ ಪ್ರಾಡಕ್ಟ್ಸ್ಗಳಲ್ಲಿ ಇವಾಗ ನಾನು ಪ್ಯಾಕೆಟ್ ನೋಡಿದ್ನಲ್ಲ, ಇವಾಗ ನಿಮ್ಗೊಂದು ಪ್ಯಾಕೆಟ್ ತೋರಿಸ್ದೆ, ಅದ್ರ ಹಿಂದ್ಗಡೆ ಇರೋ ಲೇಬಲ್ ತೋರಿಸ್ದೆ. ಈ ಥರ ಏನಾಗುತ್ತೆ, ನೀವು ಯಾರೇ ಮ್ಯಾನುಫ್ಯಾಕ್ಚರರ್ಸ್ನ ಬೇರೆಯವ್ರ ಹತ್ರ ಮ್ಯಾನುಫ್ಯಾಕ್ಚರ್ ಮಾಡಿಸಿದ್ರೆ ಅಲ್ಲಿ ನೀವು ಬರೆಸಬೇಕಾಗತ್ತೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ. ಸೊ ಹಾಗಿದ್ದಾಗ ಏನಾಗುತ್ತೆ, ನೀವು ಅವ್ರ ಡೀಟೇಲ್ಸ್ಗಳನ್ನ ಕೊಟ್ಟಾಗ ನಾವು ನಾರ್ಮಲಿ ಬೈಪಾಸ್ ಮಾಡೋ ಚಾನ್ಸಸ್ಗಳು ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ನೀವು ಏನು ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡ್ತೀರೋ ಅದರ ಅಕಾರ್ಡಿಂಗ್ಲಿ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಜೊತೆ ಹೇಗೆ ಅಗ್ರಿಮೆಂಟಲ್ಲಿ ಹೋಗ್ತಿರೋ, ಅಥವಾ ಅವ್ರು ಏನಾದ್ರು ನಿಮಗೆ ಎಕ್ಸ್ಕ್ಲೂಸಿವಿಟಿ ಕೊಡ್ತಾರೋ ಇಲ್ವೋ ಅದನ್ನೆಲ್ಲ ನೋಡಿಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲದೆ ಹೋದರೆ ಬೆಸ್ಟ್ ಏನಂತಂದರೆ, ದುಡ್ಡಿದೆಯಾ, ಸ್ವಂತ ಫ್ಯಾಕ್ಟ್ರಿ ಹಾಕ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಾಯರ್ಸ್ಗಳು ಬೇಕಂದರೆ ನಾವು ತಂದು ಕೊಡ್ತೇವೆ, ಡೀಲ್ಸ್ಗಳನ್ನ ನಾವು ನೋಡ್ಕೊಳ್ತೇವೆ. ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಪರೇಷನ್ಸ್ ಏನಿದೆ ಅದನ್ನು ನಮಗೆ ಬಿಡಿ, ನಾವು ನೋಡಿಕೊಂಡು ನಿಮಗೆ ಬಿಸ್ನೆಸ್ ಎಲ್ಲ ಡೆವಲಪ್ ಮಾಡ್ತೇವೆ. ನೀವು ಬರೀ ಪ್ರಾಡಕ್ಟು, ಕ್ವಾಲಿಟಿ, ಪ್ರೊಡಕ್ಷನು ಅದನ್ನು ನೋಡಿಕೊಂಡ್ರೆ ಸಾಕು. ಓಕೆ, ಸೊ ಇಷ್ಟೆಲ್ಲ ಡೀಟೇಲ್ಸ್ ಇದೆ, ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅಥವಾ ನಿಮ್ಗೆ ಏನಾದರೂ ಪೇಯ್ಡ್ ಕನ್ಸಲ್ಟೇಷನ್ ಬೇಕು ಅಂದರೆ ದಯಮಾಡಿ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್.